ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಹೊರಟಿರುವ ವಿಷಯಗಳು ಯಾವ್ದ್ಯಾವುದು ಅಂತಂದ್ರೆ, ಮೊದಲನೇದು ಲಿಂಕಿಂಗ್ ವೋಟರ್ ಐ ಡಿ ಕಾರ್ಡ್ಸ್ ವಿತ್ ಆಧಾರ್. ಇದು GS2 ಗವರ್ನೆನ್ಸ್ಗೆ ಸಂಬಂಧಪಟ್ಟಂತಹ ವಿಷಯ. ಅದಾದ ನಂತರ ಡೆವಲಪ್ಮೆಂಟ್ ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್, ಇದು GS3 ಹೆಲ್ತ್ಗೆ ಸಂಬಂಧಪಟ್ಟಂತಹ ವಿಷಯ. ನಂತರ ಇಶ್ಯೂಸ್ ವಿತ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಗವರ್ಮೆಂಟ್ ಸ್ಕೂಲ್ಸ್, ಇದು GS2 ಸೋಷಿಯಲ್ ಜಸ್ಟಿಸ್ ಅಥವಾ ಇಶ್ಯೂಸ್ ರಿಲೇಟೆಡ್ ಟು ಪಾಲಿಸಿಗೆ ಸಂಬಂಧಪಟ್ಟಂತ ವಿಷಯ. ಅದಾದ ನಂತರ ಪ್ರಿಲಿಮ್ಸ್ಗೆ ಸಂಬಂಧಪಟ್ಟ ಹಾಗೆ ಪ್ಯಾರಾಸಿಟಮಾಲ್ ಓವರ್ ಡೋಸ್, ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ 2024, ಗೋಮತಿ ರಿವರ್, ಮೆಲಟೋನಿನ್ ಅಂಡ್ ಪಾರ್ಕಿನ್ಸನ್ ಡಿಸೀಸ್, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಲಿಂಕಿಂಗ್ ವೋಟರ್ ಐ ಡಿ ಕಾರ್ಡ್ಸ್ ವಿತ್ ಆಧಾರ್. ಯಾಕೆ ಈ ವಿಷಯ ಬಂದಿದೆ ಅಂತಂದ್ರೆ, ಡ್ಯೂರಿಂಗ್ ದ ಡೆಲ್ಲಿ ಎಲೆಕ್ಷನ್ಸ್ ದೇರ್ ವಾಸ್ ಅ ಕಾಂಟ್ರವರ್ಸಿ ಅಬೌಟ್ ಪೀಪಲ್ ಬೀಯಿಂಗ್ ರಿಮೂವ್ಡ್ ಫ್ರಮ್ ದಿ ವೋಟರ್ ಲಿಸ್ಟ್ ಅಂಡ್ ಅಲಿಗೇಷನ್ಸ್ ಆಫ್ ಎಲೆಕ್ಷನ್ ಫ್ರಾಡ್. ಡೆಲ್ಲಿಯ ಚುನಾವಣೆ ಸಂದರ್ಭದಲ್ಲಿ ಕೆಲವು ಜನರನ್ನ ವೋಟರ್ ಲಿಸ್ಟ್ ಇಂದ ರಿಮೂವ್ ಮಾಡಿದ್ದಾರೆ ಮತ್ತು ಕೆಲವೊಂದು ಫ್ರಾಡ್ ಆಗಿದೆ ಅನ್ನುವಂತ ಸುದ್ದಿ ಎದ್ದಿತ್ತು. ದಿಸ್ ರೈಸ್ಡ್ ಅ ಬ್ರಾಡರ್ ಡಿಬೇಟ್ ಅಬೌಟ್ ಲಿಂಕಿಂಗ್ ಆಧಾರ್ ವಿತ್ ವೋಟರ್ ಐ ಡಿ ಪ್ರಿವೆಂಟ್ ಸಚ್ ಇಶ್ಯೂಸ್. ಈ ಒಂದು ಘಟನೆಯಿಂದಾಗಿ ಇನ್ಮೇಲೆ ಆಧಾರ್ ಕಾರ್ಡ್ ಅನ್ನ ವೋಟರ್ ಐ ಡಿ ಜೊತೆ ಲಿಂಕ್ ಮಾಡಬೇಕು, ಹೀಗಾದಾಗ ಮಾತ್ರ ಇಂತಹ ಫ್ರಾಡ್ಗಳನ್ನು ತಪ್ಪಿಸಬಹುದು ಅನ್ನೋದು ಕೆಲವರ ವಾದ. ಕ್ಯಾನ್ ಆಧಾರ್ ಲಿಂಕಿಂಗ್ ಸಾಲ್ವ್ ಡ್ಯೂಪ್ಲಿಕೇಟ್ ವೋಟರ್ ಐಡಿಸ್? ಆಧಾರ್ ಅನ್ನ ಲಿಂಕ್ ಮಾಡೋದ್ರಿಂದ ಡ್ಯೂಪ್ಲಿಕೇಟ್ ವೋಟರ್ ಐಡಿ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದಾ? ಪ್ರಾಬ್ಲಮ್ ನೋಡೋಣ. ಸಮ್ ಪೀಪಲ್ ಹ್ಯಾವ್ ಮಲ್ಟಿಪಲ್ ವೋಟರ್ ಐಡಿಸ್ ಇನ್ ಡಿಫರೆಂಟ್ ಸ್ಟೇಟ್ಸ್, ಒನ್ ಇನ್ UP ಅಂಡ್ ಅನದರ್ ಇನ್ ಕರ್ನಾಟಕ. ಅಂದ್ರೆ ಕೆಲವರು ಏನಿರ್ತಾರೆ, UP ಒಂದು ವೋಟರ್ ಐಡಿ ಇರುತ್ತೆ, ಅದೇ ರೀತಿ ಕರ್ನಾಟಕದಲ್ಲಿ ಇನ್ನೊಂದು ವೋಟರ್ ಐಡಿ ಇರುತ್ತೆ. ಹೀಗಾದಾಗ ಎರಡು ಕಡೆ ಮತವನ್ನ ಚಲಾಯಿಸ್ತಾರೆ. ಆರ್ಗ್ಯುಮೆಂಟ್ ಏನಂತಂದ್ರೆ, ಲಿಂಕಿಂಗ್ ಆಧಾರ್ ವಿಚ್ ಇನ್ಕ್ಲೂಡ್ಸ್ ಬಯೋಮೆಟ್ರಿಕ್ ಡೇಟಾ ಲೈಕ್ ಫಿಂಗರ್ ಪ್ರಿಂಟ್ಸ್ ಅಂಡ್ ರೆಟಿನಾ ಸ್ಕ್ಯಾನ್ಸ್. ಆಧಾರ್ನಲ್ಲಿ ನೀವು ನೋಡಿದ ಹಾಗೆ ಬಯೋಮೆಟ್ರಿಕ್ ಡೇಟಾಗಳಿರುತ್ತೆ, ನಮ್ಮ ಸೆನ್ಸಿಟಿವ್ ಇನ್ಫಾರ್ಮೇಶನ್ಗಳಿರುತ್ತೆ, ಫಿಂಗರ್ ಪ್ರಿಂಟ್ ಇರುತ್ತೆ, ರೆಟಿನಾ ಸ್ಕ್ಯಾನಿನ ಇನ್ಫಾರ್ಮೇಶನ್ ಸಹ ಇರುತ್ತೆ. ಇಟ್ ಕ್ಯಾನ್ ಹೆಲ್ಪ್ ರಿಮೂವ್ ಡ್ಯೂಪ್ಲಿಕೇಟ್ ವೋಟರ್ ಐಡಿಸ್. ಹೀಗಾದಾಗ ಡ್ಯೂಪ್ಲಿಕೇಟ್ ವೋಟರ್ ಐಡಿಗಳನ್ನ ಇದರಿಂದ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇವರು ಹೇಳ್ತಾರೆ. ಅದಾದ ನಂತರ ಆಧಾರ್ಸ್ ಬಯೋಮೆಟ್ರಿಕ್ ಡೇಟಾ ಕ್ಯಾನ್ ಎನ್ಶೋರ್ ದಟ್ ಒನ್ ಪರ್ಸನ್ ಹ್ಯಾಸ್ ಓನ್ಲಿ ಒನ್ ವೋಟರ್ ಐಡಿ. ಹೀಗಾದಾಗ ಏನಾಗುತ್ತೆ, ಒಬ್ಬ ವ್ಯಕ್ತಿ ಒಂದು ವೋಟರ್ ಐಡಿಯನ್ನ ಮಾತ್ರ ಹೊಂದಿರಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಎಲೆಕ್ಷನ್ ಕಮಿಷನ್ ಹ್ಯಾಡ್ ಪ್ರೀವಿಯಸ್ಲಿ ಟೆಸ್ಟೆಡ್ ಬಯೋಮೆಟ್ರಿಕ್ ಬೇಸ್ಡ್ ವೋಟರ್ ಅಥೆಂಟಿಕೇಶನ್ ಇನ್ ಗೋವಾ ಬಟ್ ಸ್ಟಾಪ್ಡ್ ದ ಪೈಲಟ್ ವೆನ್ ಆಧಾರ್ ರೋಲ್ಡ್ ಔಟ್. ಅಂದ್ರೆ ಮೊದಲು ಹಿಂದೆ ಒಂದ್ಸಾರಿ ಎಲೆಕ್ಷನ್ ಕಮಿಷನ್ ಏನ್ ಮಾಡಿತ್ತು, ಗೋವಾದಲ್ಲಿ ಇದನ್ನ ಪ್ರಾರಂಭಿಸಿತು. ಅದಾದ ನಂತರ ಮುಂದೆ ಕೆಲವು ಕಾರಣಗಳಿಂದಾಗಿ ಆಧಾರ್ ರೋಲ್ ಔಟ್ ಆದ್ಮೇಲೆ ಇದನ್ನ ನಿಲ್ಲಿಸಿದೆ. ಈಗ ಕ್ಯಾನ್ ಆಧಾರ್ ಎನ್ಶೂರ್ ಓನ್ಲಿ ಎಲಿಜಿಬಲ್ ಸಿಟಿಸನ್ಸ್ ವೋಟ್? ಈಗ ಆಧಾರ್ ಅನ್ನ ಯೂಸ್ ಮಾಡೋದ್ರಿಂದ, ಆಧಾರ್ ಅನ್ನ ಲಿಂಕ್ ಮಾಡೋದ್ರಿಂದ ಎಲಿಜಿಬಲ್ ಸಿಟಿಸನ್ಗಳು ಅಂತಂದ್ರೆ ಯಾರಿಗೆ ಅರ್ಹತೆ ಇರುತ್ತೋ ಅವರು ಮಾತ್ರ ವೋಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಆಧಾರ್ ಇಸ್ ನಾಟ್ ಪ್ರೂಫ್ ಆಫ್ ಸಿಟಿಜನ್ಶಿಪ್. ಆಧಾರ್ ಅನ್ನೋದು ನಾಗರಿಕತೆಯ ಅಥವಾ ಸಿಟಿಜನ್ಶಿಪ್ಪಿನ ಒಂದು ಪ್ರೂಫ್ ಅಲ್ಲ. ಇಟ್ ಓನ್ಲಿ ಶೋಸ್ ದಟ್ ಅ ಪರ್ಸನ್ ಹ್ಯಾಸ್ ಲಿವ್ಡ್ ಇನ್ ಇಂಡಿಯಾ ಫಾರ್ 6 months. ಇದೇನ್ ಹೇಳುತ್ತೆ, ಭಾರತದಲ್ಲಿ ಒಬ್ಬ ವ್ಯಕ್ತಿ 6 ತಿಂಗಳ ಕಾಲ ವಾಸವಾಗಿದ್ದ ಅನ್ನೋದನ್ನ ಮಾತ್ರ ಹೇಳುತ್ತೆ. ಇಂಪ್ಲಿಕೇಶನ್ ಏನು? ಫಾರಿನ್ ನ್ಯಾಷನಲ್ಸ್ ಕ್ಯಾನ್ ಹ್ಯಾವ್ ಆಧಾರ್ ಬಟ್ ಆರ್ ನಾಟ್ ಎಲಿಜಿಬಲ್ ಟು ವೋಟ್. ಬೇರೆ ದೇಶದವರು ಸಹ 6 ತಿಂಗಳ ಕಾಲ ಭಾರತದಲ್ಲಿ ಇದ್ರೆ ಅವರಿಗೂ ಆಧಾರ್ ನೀಡಲಾಗುತ್ತೆ, ಆದ್ರೆ ಅವರಿಗೆ ಮತ ಚಲಾಯಿಸುವ ಅಧಿಕಾರ ಇರೋದಿಲ್ಲ. ಕ್ಯಾನ್ ಆಧಾರ್ ಅಡ್ರೆಸ್ ಆಲ್ ಫ್ರಾಡ್ ಇಶ್ಯೂಸ್? ಈಗ ಆಧಾರ್ ಅನ್ನ ಯೂಸ್ ಮಾಡೋದ್ರಿಂದ ಎಲ್ಲ ಫ್ರಾಡ್ಗಳನ್ನ ನಾವು ನಿವಾರಣೆ ಮಾಡಬಹುದಾ ಅಂತ ಕೇಳಿದ್ರೆ, ಆಧಾರ್ ಕ್ಯಾನ್ ಓನ್ಲಿ ಹೆಲ್ಪ್ ವಿತ್ ರಿಮೂವಿಂಗ್ ಡ್ಯೂಪ್ಲಿಕೇಟ್ಸ್. ಡ್ಯೂಪ್ಲಿಕೇಟ್ಗಳನ್ನ ಅಂದ್ರೆ ಒಬ್ರು ಎರಡು ಕಡೆ ವೋಟ್ ಮಾಡೋದನ್ನ ತಪ್ಪಿಸಬಹುದು, ಆದ್ರೆ ಇಟ್ ನಾಟ್ ಪ್ರಿವೆಂಟ್ ನೇಮ್ಸ್ ಬೀಂಗ್ ಡೆಲಿಬರೇಟ್ಲಿ ರಿಮೂವ್ ಫ್ರಮ್ ವೋಟರ್ ಲಿಸ್ಟ್. ಕೆಲವೊಂದು ನೇಮ್ಗಳು ಯಾವುದೋ ಒಂದು ಕಾರಣದಿಂದಾಗಿ ವೋಟರ್ ಲಿಸ್ಟ್ ಇಂದ ತಪ್ಪಿ ಹೋಗಿದ್ರೆ ಆಗ ಈ ಆಧಾರ್ ಲಿಂಕಿಂಗ್ ಇಂದ ಯಾವುದೇ ಸಮಸ್ಯೆ ನಿವಾರಣೆ ಆಗೋದಿಲ್ಲ. ಕ್ಲರಿಕಲ್ ಎರರ್ಸ್ ಆರ್ ಅಡ್ಮಿನಿಸ್ಟ್ರೇಟಿವ್ ಮಿಸ್ಯೂಸ್ ಅಂದ್ರೆ ಕೆಲವೊಂದು ಮತ ಪಟ್ಟಿಗೆ ಸೇರಿಸುವಾಗ ಕೆಲವೊಂದು ಕ್ಲರಿಕಲ್ ಎರರ್ಗಳಾಗಿರುತ್ತೆ, ಸಮಸ್ಯೆಗಳಾಗಿರುತ್ತೆ. ಮತ್ತೆ ಅಡ್ಮಿನಿಸ್ಟ್ರೇಷನ್ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಿಸ್ಯೂಸ್ಗಳಾಗಿದ್ರೆ ಆ ಸಮಸ್ಯೆಗಳನ್ನ ಈ ಆಧಾರ್ ಲಿಂಕ್ ಇಂದ ಪರಿಹರಿಸಕ್ಕೆ ಸಾಧ್ಯ ಆಗಲ್ಲ. ಎಥಿಕಲ್ ಇಶ್ಯೂಸ್ ಲೈಕ್ ಬಯಾಸ್ ಅಂಡ್ ಪಾರ್ಶಿಯಾಲಿಟಿ ಇನ್ ವೋಟರ್ ರೋಲ್ ಮ್ಯಾನೇಜ್ಮೆಂಟ್. ಈ ವೋಟರ್ ರೋಲ್ಗಳಿರುತ್ತಲ್ವಾ, ಅಂದ್ರೆ ಎಲ್ಲ ಮತದಾರರ ಪಟ್ಟಿ, ಆ ಮತದಾರರ ಪಟ್ಟಿಯ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವೊಂದು ಸಾರಿ ಬಯಾಸ್ಗಳಿರುತ್ತೆ, ಪಾರ್ಶಿಯಾಲಿಟಿ ಇರುತ್ತೆ. ಇದನ್ನ ಆಧಾರ್ ಲಿಂಕಿಂಗ್ ನ ಮೂಲಕ ನಾವು ಪರಿಹರಿಸಕ್ಕೆ ಸಾಧ್ಯ ಆಗೋದಿಲ್ಲ. ಲೀಗಲ್ ಅಂಡ್ ಎಥಿಕಲ್ ಕನ್ಸರ್ನ್ಸ್ ಏನು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಸುಪ್ರೀಂ ಕೋರ್ಟ್ಸ್ ರೂಲಿಂಗ್ 2018, ಆಧಾರ್ ಇಸ್ ವ್ಯಾಲಿಡ್ ಫಾರ್ ಐಡೆಂಟಿಟಿ ವೆರಿಫಿಕೇಶನ್ ಬಟ್ ಕೆನಾಟ್ ಬಿ ಯೂಸ್ಡ್ ಆಸ್ ಅ ಪ್ರೂಫ್ ಆಫ್ ಸಿಟಿಜನ್ಶಿಪ್, ಡೊಮಿಸೈಲ್ ಆರ್ ಡೇಟ್ ಆಫ್ ಬರ್ತ್. ಆಧಾರ್ ಅನ್ನ ನಾವು ಐಡೆಂಟಿಟಿ ವೆರಿಫಿಕೇಶನ್ ಗೆ ಮಾತ್ರ ಬಳಸಬಹುದು, ಅದರ ಬದಲು ಅದನ್ನೇ ಸಿಟಿಜನ್ಶಿಪ್ ನ ಪ್ರೂಫ್ ಅಥವಾ ನಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಬೇರೆ ಬೇರೆದಕ್ಕೆ ನಾವು
ಎಲ್ಲಾ ಸಂದರ್ಭದಲ್ಲೂ ಅದನ್ನ ಪ್ರೂಫ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದೇನ್ ಯಾವುದಕ್ಕೆ ಒಂದು ಉದಾಹರಣೆ ಅದು ಐಡೆಂಟಿಟಿ ವೆರಿಫಿಕೇಶನ್‌ಗೆ ಅದನ್ನ ಒಂದು ಉದಾಹರಣೆಯಾಗಿ ವ್ಯಾಲಿಡ್ ಆಗಿ ಅದನ್ನ ನಾವು ಬಳಸಬಹುದು. ಇಟ್ಸ್ ಅ ವ್ಯಾಲಿಡ್ ಫಾರ್ ಐಡೆಂಟಿಟಿ ವೆರಿಫಿಕೇಶನ್. ಐಡೆಂಟಿಟಿ ವೆರಿಫಿಕೇಶನ್‌ಗೆ ಮಾತ್ರ ಅದನ್ನ ನಾವು ಬಳಸಬಹುದು. ಎಲ್ಲಾ ಸಂದರ್ಭದಲ್ಲಿ ಪ್ರೂಫ್ ಅಂತ ಅದನ್ನ ಪರಿಗಣಿಸಕ್ಕೆ ಸಾಧ್ಯ ಆಗೋದಿಲ್ಲ. ಎಥಿಕಲ್ ಇಶ್ಯೂಸ್ ಏನಂತಂದ್ರೆ ಇವನ್ ಇಫ್ ಆಧಾರ್ ಇಸ್ ಲಿಂಕ್ಡ್, ವೋಟರ್ ರೋಲ್ ಮ್ಯಾನಿಪ್ಯುಲೇಷನ್ ಕ್ಯಾನ್ ಸ್ಟಿಲ್ ಆಕರ್. ಆಧಾರ್ ಲಿಂಕ್ ಮಾಡಿದ್ರು ಸಹ ಕೆಲವೊಂದು ರಿಮೂವಿಂಗ್ ದ ನೇಮ್ಸ್ ಡೆಲಿಬರೇಟ್ಲಿ, ವೋಟರ್ ಲಿಸ್ಟ್ ಇಂದ ಕೆಲವು ನೇಮ್ಗಳನ್ನ ತೆಗೆದು ಹಾಕೋದು ನಡೀತಾನೆ ಇರುತ್ತೆ. ಇದನ್ನ ತಪ್ಪಿಸೋಕೆ ಸಾಧ್ಯ ಆಗೋದಿಲ್ಲ. ಇನ್ನು ಕನ್ಸರ್ನ್ಸ್ ಅಬೌಟ್ ಪ್ರೈವಸಿ. ನಿಮ್ಮ ಪ್ರೈವಸಿಯ ಬಗ್ಗೆ ಕೆಲವೊಂದು ಕನ್ಸರ್ನ್ಗಳಿದೆ. ಸಮ್ ಆಕ್ಟಿವಿಸ್ಟ್ ಆರ್ಗ್ಯೂ ದಟ್ ಲಿಂಕಿಂಗ್ ಆಧಾರ್ ಬ್ರೀಚಸ್ ಪ್ರೈವಸಿ. ಕೆಲವರು ಏನ್ ಹೇಳ್ತಾರೆ, ಆಧಾರ್ನ ಲಿಂಕ್ ಮಾಡೋದ್ರಿಂದ ನಮ್ಮ ಪ್ರೈವಸಿಗೆ ಧಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಕೌಂಟರ್ ಪಾಯಿಂಟ್ ಸಹ ಇದೆ. ಏನಂತಂದ್ರೆ ವೋಟರ್ ಡೀಟೇಲ್ಸ್ ಲೈಕ್ ನೇಮ್ ಅಂಡ್ ಅಡ್ರೆಸ್ ಆಲ್ರೆಡಿ ಇನ್ ಪಬ್ಲಿಕ್ ಇನ್ ಎಲೆಕ್ಟೋರಲ್ ರೋಲ್ಸ್. ಈಗ ಎಲೆಕ್ಷನ್ಗೆ ಬೇಕಾಗಿದ್ದು ವೋಟರ್ ನೇಮ್ಗಳು ಮತ್ತೆ ಅವರ ಅಡ್ರೆಸ್ಗಳು, ಇದು ಆಲ್ರೆಡಿ ಪಬ್ಲಿಕ್ ಅಲ್ಲಿ ಅವೈಲೇಬಲ್ ಇದೆ. ಬಯೋಮೆಟ್ರಿಕ್ ಡೇಟಾ ರಿಮೇನ್ಸ್ ಸೆಕ್ಯೂರ್ ಇನ್ ಆಧಾರ್ ಸರ್ವರ್ಸ್ ಅಂಡ್ ಇಸ್ ನಾಟ್ ಎಕ್ಸ್ಪೋಸ್ ಡ್ಯೂರಿಂಗ್ ವೋಟರ್ ಐಡಿ ಲಿಂಕಿಂಗ್. ಈಗ ಕೆಲವೊಂದು ಸೆನ್ಸಿಟಿವ್ ಡೇಟಾ ಅಂತ ಹೇಳಿದ್ವಲ್ಲ, ನಮ್ಮ ಫಿಂಗರ್ ಪ್ರಿಂಟ್ ಮುಂತಾದವುಗಳು, ಇದು ಯಾವಾಗಲೂ ಆಧಾರ್ನ ಸರ್ವರ್ಗಳಲ್ಲೇ ಇರುತ್ತೆ. ಇದು ಎಕ್ಸ್ಪೋಸ್ ಆಗಲ್ಲ ಅನ್ನೋದು ಕೌಂಟರ್ ಪಾಯಿಂಟ್. ಹಾಗಾದ್ರೆ ವೇ ಫಾರ್ವರ್ಡ್, ಮುಂದಿನ ದಾರಿ ಏನು? ಎಲೆಕ್ಷನ್ ಕಮಿಷನ್ ಆಕ್ಷನ್ಸ್. ಎಲೆಕ್ಷನ್ ಕಮಿಷನ್ ಕೆಲವೊಂದು ಆಕ್ಷನ್ ಗಳನ್ನು ತಗೊಳ್ಬೇಕು. ಬಿಲ್ಡ್ ಪಬ್ಲಿಕ್ ಟ್ರಸ್ಟ್ ಥ್ರೂ ಟ್ರಾನ್ಸ್ಪರೆನ್ಸಿ ಅಂಡ್ ಔಟ್ರೀಚ್. ಸರಿಯಾಗಿ ಜನರಿಗೆ ಮಾಹಿತಿ ಕೊಡೋದ್ರ ಮೂಲಕ ಪಾರದರ್ಶಕತೆಯನ್ನು ಹೆಚ್ಚಿಸಬೇಕು. ಅದೇ ರೀತಿ ಜನರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿ ಅವರ ಜೊತೆ ಕನ್ಸಲ್ಟೇಷನ್ ಮಾಡಿ ನಂತರ ಕ್ರಮಗಳನ್ನು ಕೈಗೊಳ್ಳಬೇಕು. ಎಜುಕೇಟ್ ಸಿಟಿಸನ್ಸ್ ಅಬೌಟ್ ದಿ ರೋಬಸ್ಟ್ನೆಸ್ ಆಫ್ ಇವಿಎಂಸ್ ಅಂಡ್ ವೋಟರ್ ಅಥೆಂಟಿಕೇಶನ್ ಸಿಸ್ಟಮ್ಸ್. ಈಗ ವಿವಿಪ್ಯಾಟ್ ಮತ್ತೆ ಇವಿಎಂಗಳಿದೆ, ಇದರ ಒಂದು ದಕ್ಷತೆಯ ಬಗ್ಗೆ ಜನರಿಗೆ ಸರಿಯಾಗಿ ತಿಳಿಸಬೇಕು. ಇನ್ನು ಸ್ಟೇಕ್ ಹೋಲ್ಡರ್ ಇನ್ವಾಲ್ವ್ಮೆಂಟ್. ಕಂಡಕ್ಟ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ವಿತ್ ವೋಟರ್ಸ್ ಅಂಡ್ ಪೊಲಿಟಿಕಲ್ ಪಾರ್ಟೀಸ್. ಬೇರೆ ಬೇರೆ ರಾಜಕೀಯ ಪಕ್ಷಗಳು ಹಾಗೂ ವೋಟರ್ಗಳ ಮಧ್ಯೆ ಏನ್ ಮಾಡಬೇಕು? ಕಾನ್ಫಿಡೆನ್ಸ್ ಬಿಲ್ಡಿಂಗ್, ಅವರಿಗೆ ಒಂದು ವಿಶ್ವಾಸ ಇರಬೇಕು, ಈ ಒಂದು ವೋಟಿಂಗ್ ಪ್ರೊಸೆಸ್ ಸರಿಯಾಗಿ ಆಗ್ತಾ ಇದೆ ಅನ್ನುವಂತಹ ಒಂದು ವಿಶ್ವಾಸ ಬರೋ ತರ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಟೆಕ್ನಾಲಜಿ ಯೂಸ್ ಆಧಾರ್ ಫಾರ್ ಡ್ಯೂಪ್ಲಿಕೇಶನ್ ಚೆಕ್ಸ್ ಬಟ್ ಕಾಂಪ್ಲಿಮೆಂಟ್ ಇಟ್ ವಿತ್ ಅದರ್ ಮೆಜರ್ಸ್ ಫಾರ್ ಬೆಟರ್ ಎಲೆಕ್ಷನ್ ಇಂಟಿಗ್ರಿಟಿ. ಈಗ ಆಧಾರ್ ಅನ್ನ ನಾವು ಡ್ಯೂಪ್ಲಿಕೇಶನ್ ಚೆಕ್ ಮಾಡ್ಲಿಕ್ಕೆ ಯೂಸ್ ಮಾಡೋಣ, ಅದರ ಜೊತೆ ಬೇರೆ ಮೆಜರ್ಗಳನ್ನ, ಬೇರೆ ಕ್ರಮಗಳನ್ನು ಕೈಗೊಳ್ಳೋಣ. ಹಾಗಾದಾಗ ಮಾತ್ರ ಈ ಒಂದು ಎಲೆಕ್ಷನ್ ಪ್ರೊಸೆಸ್ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ. ಎಲೆಕ್ಷನ್ ಅನ್ನ ಸರಿಯಾದ ರೀತಿಯಲ್ಲಿ ಎಲ್ಲರೂ ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮೊದಲನೇ ಆರ್ಟಿಕಲ್ನ ಸಾರಾಂಶ. ಮುಂದೆ ಡೆವಲಪ್ಮೆಂಟ್ ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಬೆಳವಣಿಗೆಗಳಾಗಿದೆ. ಕರೆಂಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಪ್ರಾಬ್ಲಮ್. ಅದಕ್ಕಿಂತ ಮೊದಲು ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಏನೇನು ಪ್ರಾಬ್ಲಮ್ಗಳಿತ್ತು ಅಂತ ನೋಡೋದಾದ್ರೆ, ಕ್ಯಾನ್ಸರ್ ಇಸ್ ಕಾಸ್ಡ್ ಬೈ ದ ಮ್ಯೂಟೇಷನ್ ಆಫ್ ಸೆಲ್ಸ್. ದೇಹದ ಸೆಲ್ ಒಳಗಡೆ ಕೆಲವೊಂದು ಬದಲಾವಣೆಗಳಾಗುತ್ತೆ, ಇದು ಕ್ಯಾನ್ಸರ್ ಸೆಲ್ ಆಗಿ ಪರಿವರ್ತನೆ ಆಗುತ್ತೆ. ದಟ್ ಸ್ಪ್ರೆಡ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಒಂದು ಕಡೆ ಆದ ಬದಲಾವಣೆ ಇಡೀ ದೇಹಕ್ಕೆ ಹರಡುತ್ತೆ. ಆಮೇಲೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಯೂಶುವಲಿ ಇನ್ವಾಲ್ವ್ಸ್ ರೇಡಿಯೇಷನ್ ಅಂಡ್ ಕೀಮೋಥೆರಪಿ. ಮೊದಲೆಲ್ಲ ಏನ್ ಮಾಡ್ತಿದ್ರು, ಕ್ಯಾನ್ಸರ್ ಟ್ರೀಟ್ಮೆಂಟ್ಗೋಸ್ಕರ ರೇಡಿಯೇಷನ್ ಮತ್ತೆ ಕೀಮೋಥೆರಪಿನ ಯೂಸ್ ಮಾಡ್ತಿದ್ರು. ರೇಡಿಯೇಷನ್ ಅಂತಂದ್ರೆ ರೇಡಿಯೇಷನ್ ಟಾರ್ಗೆಟ್ಸ್ ದ ಕ್ಯಾನ್ಸರಸ್ ಏರಿಯಾ ಬಟ್ ಕ್ಯಾನ್ ಆಲ್ಸೋ ಹಾರ್ಮ್ ನಿಯರ್ ಬೈ ಆರ್ಗನ್ಸ್. ಒಂದು ಕ್ಯಾನ್ಸರ್ ಏರಿಯಾ ಇದೆ, ಯಾವುದೋ ಒಂದು ಭಾಗಕ್ಕೆ ಕ್ಯಾನ್ಸರ್ ಬಂದಿದೆ ಅಂತಂದ್ರೆ ರೇಡಿಯೇಷನ್ ಅಲ್ಲಿ ಆ ಒಂದು ಭಾಗಕ್ಕೆ ಕೆಲವೊಂದು ವಿಕಿರಣಗಳನ್ನ ಕೊಡ್ತಾರೆ. ಆ ವಿಕಿರಣದ ಮೂಲಕ ಏನಾಗುತ್ತೆ, ಆ ಭಾಗ ಮಾತ್ರವಲ್ಲದೆ ಸುತ್ತಮುತ್ತಲಿದ್ದ ಬೇರೆ ಭಾಗಗಳು, ನಿಯರ್ ಬೈ ಆರ್ಗನ್ಸ್ ಸಹ ಅದರಿಂದ ಎಫೆಕ್ಟ್ ಆಗುತ್ತೆ, ಅದಕ್ಕೂ ಸಹ ಹಾನಿ ಆಗುತ್ತೆ. ಈಗ ಇನ್ನೊಂದೇನಂತಂದ್ರೆ ಕೀಮೋಥೆರಪಿ ಅಫೆಕ್ಟ್ಸ್ ದಿ ಹೋಲ್ ಬಾಡಿ ಆಫನ್ ಕಾಸಿಂಗ್ ಸಿವಿಯರ್ ಸೈಡ್ ಎಫೆಕ್ಟ್ಸ್ ಅಂಡ್ ಡಿಟೀರಿಯೋಟಿಂಗ್ ಓವರ್ ಆಲ್ ಹೆಲ್ತ್. ಕೀಮೋಥೆರಪಿ ಏನಾಗುತ್ತೆ, ಇಡೀ ದೇಹದ ಮೇಲೆ ಪರಿಣಾಮ ಬೀರುತ್ತೆ, ಹಲವಾರು ಸೈಡ್ ಎಫೆಕ್ಟ್ಗಳು ಇದರಿಂದ ಎದುರಾಗುತ್ತೆ, ಮತ್ತೆ ಓವರ್ ಆಲ್ ಹೆಲ್ತ್, ನಮ್ಮ ಆರೋಗ್ಯ ಸಹ ಇದರಿಂದ ಹಾಳಾಗ್ತಾ ಹೋಗುತ್ತೆ. These treatments can be effective for specific cancers but come with significant health risk. ಕೆಲವೊಂದು ಸ್ಪೆಸಿಫಿಕ್ ಆದ ಕ್ಯಾನ್ಸರ್ಗಳಿಗೆ ಈ ಟ್ರೀಟ್ಮೆಂಟ್ ಇಂದ ಬಹಳ ಉಪಯೋಗ ಆಗುತ್ತೆ, ಆದ್ರೆ ಕೆಲವೊಂದು ಹೆಲ್ತ್ ರಿಸ್ಕ್ಗಳು ಸಹ ಇದರಿಂದ ಇರುತ್ತೆ. ಈಗ ಬ್ರೇಕ್ ಥ್ರೂ ಹೈಡ್ರೋಜೆಲ್ ಫಾರ್ ಲೋಕಲೈಸ್ಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ಈಗ ಒಂದು ಹೊಸ ಡೆವಲಪ್ಮೆಂಟ್ ಆಗಿದೆ. ಏನಂತಂದ್ರೆ ರಿಸರ್ಚರ್ಸ್ ಎಟ್ ಐಐಟಿ ಖರಗ್ಪುರ್ ಅಂಡ್ ಬೆಂಗಾಲ್ ಇನ್ಸ್ಟಿಟ್ಯೂಟ್ ಇನ್ ಕೋಲ್ಕತ್ತಾ ಹ್ಯಾವ್ ಡೆವಲಪ್ಡ್ ಅ ಹೈಡ್ರೋಜೆಲ್. ಐಐಟಿ ಖರಗ್ಪುರದವರು ಮತ್ತೆ ಬೆಂಗಾಲ್ ಇನ್ಸ್ಟಿಟ್ಯೂಟ್ ಅವರು ಒಂದು ಹೊಸದಾದ ಹೈಡ್ರೋಜೆಲ್ ಅನ್ನೋದನ್ನ ನಿರ್ಮಾಣ ಮಾಡಿದ್ದಾರೆ. ದಟ್ ಕ್ಯಾನ್ ಬಿ ಇಂಜೆಕ್ಟೆಡ್ ಡೈರೆಕ್ಟ್ಲಿ ಇನ್ ಟು ದ ಟ್ಯೂಮರ್ ಆರ್ ಕ್ಯಾನ್ಸರಸ್ ಏರಿಯಾ. ಇದನ್ನ ಏನ್ ಮಾಡಬಹುದು, ಡೈರೆಕ್ಟ್ ಆಗಿ ಆ ಕ್ಯಾನ್ಸರ್ ಗಡ್ಡೆಗೆ ಅಥವಾ ಕ್ಯಾನ್ಸರ್ ಜೀವಕೋಶಕ್ಕೆ, ಆ ಒಂದು ಭಾಗಕ್ಕೆ ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡಬಹುದು. ಹೈಡ್ರೋಜೆಲ್ ಇಸ್ ಅ ವಾಟರ್ ಬೇಸ್ಡ್ ಪಾಲಿಮರ್ ದಟ್ ಕ್ಯಾನ್ ಹೋಲ್ಡ್ ಕ್ಯಾನ್ಸರ್ ಮೆಡಿಕೇಶನ್ ಅಂಡ್ ಟಾರ್ಗೆಟ್ ದ ಕ್ಯಾನ್ಸರಸ್ ಸೆಲ್ಸ್ ವಿಥೌಟ್ ಅಫೆಕ್ಟಿಂಗ್ ದಿ ಸರೌಂಡಿಂಗ್ ಹೆಲ್ದಿ ಸೆಲ್ಸ್. ಇದರ ಮುಖ್ಯ ಉಪಯೋಗ ಏನು ಅಂತಂದ್ರೆ, ಯಾವ ಒಂದು ಭಾಗಕ್ಕೆ ಕ್ಯಾನ್ಸರ್ ಆಗಿದೆಯೋ ಆ ಭಾಗಕ್ಕೆ ಮಾತ್ರ ಇದು ತನ್ನ
ಕೆಲಸವನ್ನ ನಿರ್ವಹಿಸುತ್ತೆ, ಆ ಭಾಗವನ್ನು ಮಾತ್ರ ಕೊಲ್ಲುತ್ತೆ. ಹತ್ತಿರವಿದ್ದ ಯಾವುದೇ ಒಂದು ಭಾಗಗಳಿಗೆ, ಹತ್ತಿರವಿದ್ದ ಯಾವುದೇ ಸೆಲ್ಗಳಿಗೆ ಇದು ಅಫೆಕ್ಟ್ ಮಾಡಲ್ಲ. ಇದು ಹೈಡ್ರೋಜೆಲ್ನ ಯೂಸ್. ದಿಸ್ ಮೆಥಡ್ ಇಸ್ ಸ್ಪೆಸಿಫಿಕ್ ಅಂಡ್ ಲೋಕಲೈಸ್ಡ್, ರೆಡ್ಯೂಸಿಂಗ್ ಸೈಡ್ ಎಫೆಕ್ಟ್ಸ್ ಕಂಪೇರ್ಡ್ ಟು ರೇಡಿಯೇಷನ್ ಅಂಡ್ ಕೀಮೋಥೆರಪಿ. ಈ ರೇಡಿಯೇಷನ್ ಮತ್ತೆ ಕೀಮೋಥೆರಪಿಯನ್ನು ಮೊದಲು ನೋಡಿದ್ವಲ್ಲ, ಇದಕ್ಕಿಂತ ಇದರಲ್ಲಿ ಈ ಒಂದು ಹೈಡ್ರೋಜೆಲ್ನಲ್ಲಿ ಸೈಡ್ ಎಫೆಕ್ಟ್ಗಳು ಕಡಿಮೆ. ಇದು ಯಾಕೆಂದ್ರೆ ಇದು ಸ್ಪೆಸಿಫಿಕ್ ಆಗಿರುತ್ತೆ, ಯಾವ ಪ್ರದೇಶಕ್ಕೆ ಅಗತ್ಯ ಇರುತ್ತೋ ಆ ಪ್ರದೇಶಕ್ಕೆ ಮಾತ್ರ ತನ್ನ ಕೆಲಸವನ್ನ ನಿರ್ವಹಿಸುತ್ತೆ. ಮತ್ತೆ ಲೋಕಲೈಸ್ಡ್, ಆ ಒಂದು ಭಾಗಕ್ಕೆ ಮಾತ್ರ ಇದು ಸರಿಯಾಗಿ ಒಂದು ನಿವಾರಣೆಯ ಬೇರೆ ಬೇರೆ ಅಂಶಗಳನ್ನ ಕೊಡುತ್ತೆ. The hydrogel mimics living tissues and remains stable in the body, ensuring the cancer treatment is focused on the tumor alone. ಏನ್ ಮಾಡುತ್ತೆ, ಲಿವಿಂಗ್ ಟಿಶ್ಯೂ ತರಾನೇ ದೇಹದ ಒಳಗಡೆ ಇರುತ್ತೆ, ಸ್ಟೇಬಲ್ ಆಗಿರುತ್ತೆ, ದೇಹಕ್ಕೆ ಯಾವುದೇ ಹಾನಿ ಮಾಡೋದಿಲ್ಲ. ಎನ್ಶೂರಿಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಸ್ ಫೋಕಸ್ ಆನ್ ದ ಟ್ಯೂಮರ್ ಅಲೋನ್. ಯಾವ ಒಂದು ಭಾಗಕ್ಕೆ ಕ್ಯಾನ್ಸರ್ ಆಗಿರುತ್ತೋ ಆ ಭಾಗಕ್ಕೆ ಮಾತ್ರ, ಆ ಭಾಗವನ್ನು ಮಾತ್ರ ನಾವು ಸರಿಯಾಗಿ ನಿರ್ವಹಿಸಬೇಕು ಅನ್ನೋದು ಇದಕ್ಕೆ ಗೊತ್ತಿರುತ್ತೆ. ಅಡ್ವಾಂಟೇಜಸ್ ಆಫ್ ಹೈಡ್ರೋಜೆಲ್. ಮೊದಲೇ ಹೇಳಿದಾಗೆ ಅಡ್ವಾಂಟೇಜಸ್ ಏನು, ಲೋಕಲೈಸ್ಡ್ ಟ್ರೀಟ್ಮೆಂಟ್. Hydrogel targets only the cancer cells, unlike the traditional treatments which affect the whole body. ಮೊದಲು ಕೆಲವು ಮೆಥಡ್ಗಳಿತ್ತಲ್ವಾ, ರೇಡಿಯೇಷನ್, ಕೀಮೋಥೆರಪಿ, ಅದು ಇಡೀ ದೇಹದ ಮೇಲೆ ಅಥವಾ ಕೆಲವೊಂದು ಸೈಡ್ ಎಫೆಕ್ಟ್ಗಳನ್ನ ಕೊಡ್ತಾ ಇತ್ತು. ಆದ್ರೆ ಇದೇನ್ ಮಾಡುತ್ತೆ, ಆ ಕ್ಯಾನ್ಸರ್ ಸೆಲ್ಗಳ ಮೇಲೆ ಮಾತ್ರ ಇದು ತನ್ನ ಕಾರ್ಯಗಳನ್ನು ನಿರ್ವಹಿಸುತ್ತೆ. ರೆಡ್ಯೂಸ್ಡ್ ಸೈಡ್ ಎಫೆಕ್ಟ್ಸ್, ಫೀವರ್ ಸೈಡ್ ಎಫೆಕ್ಟ್ಸ್ ಕಂಪೇರ್ಡ್ ಟು ಕೀಮೋಥೆರಪಿ ಅಂಡ್ ರೇಡಿಯೇಷನ್ ಬಿಕಾಸ್ ಟ್ರೀಟ್ಮೆಂಟ್ ಇಸ್ ಪ್ರಿಸೈಸ್ ಅಂಡ್ ಲೋಕಲೈಸ್ಡ್. ಹಿಂದೆ ಹೇಳಿದಾಗೆ ಇದರಿಂದ ಸೈಡ್ ಎಫೆಕ್ಟ್ಗಳು ಕಡಿಮೆ. Potential to replace other treatments. It could reduce or even replace the need for chemotherapy, radiation or surgery. ಇದು ಒಂದು ಒಳ್ಳೆಯ ರೀತಿಯಲ್ಲಿ ಮುಂದೆ ಬೆಳವಣಿಗೆ ಆದ್ರೆ ಈ ಕೀಮೋಥೆರಪಿ, ರೇಡಿಯೇಷನ್ ಮತ್ತೆ ಸರ್ಜರಿಗಳ ಬದಲು ನಾವು ಇದನ್ನ, ಈ ಒಂದು ಹೈಡ್ರೋಜೆಲ್ ಅನ್ನ ಅದ್ಭುತವಾಗಿ ಮುಂದೆ ಬಳಸಬಹುದು. ಫ್ಯೂಚರ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ನೋಡೋದಾದ್ರೆ, ದಿಸ್ ಕುಡ್ ಬಿ ಅ ಗೇಮ್ ಚೇಂಜರ್ ಇನ್ ಆಂಕಾಲಜಿ. ಆಂಕಾಲಜಿ ಅಂತಂದ್ರೆ ಏನು, ಕ್ಯಾನ್ಸರ್ ಟ್ರೀಟ್ಮೆಂಟ್. ಈ ಆಂಕಾಲಜಿಗೆ ಸಂಬಂಧಪಟ್ಟ ಹಾಗೆ ಇದೊಂದು ದೊಡ್ಡ ಬದಲಾವಣೆ ತರುವಂತಹ ಒಂದು ಹೊಸ ಅನ್ವೇಷಣೆ ಆಗಿರಬಹುದು. ಆಫರಿಂಗ್ ಬೆಟರ್ ರಿಸಲ್ಟ್ಸ್ ವಿತೌಟ್ ಕಾಂಪ್ರಮೈಸಿಂಗ್ ಓವರ್ ಆಲ್ ಹೆಲ್ತ್. ನಮ್ಮ ದೇಹದ ಆರೋಗ್ಯಕ್ಕೆ ಯಾವುದೇ ಹಾನಿಯಾಗದ ಹಾಗೆ ಒಳ್ಳೆಯ ಪರಿಣಾಮಗಳನ್ನು ನೀಡಲಿಕ್ಕೆ ಇದು ಉತ್ತಮವಾಗಿದೆ. ಡೆವಲಪ್ಮೆಂಟ್ ಕುಡ್ ಲೀಡ್ ಟು ಮೋರ್ ಎಫೆಕ್ಟಿವ್ ಅಂಡ್ ಲೆಸ್ ಹಾರ್ಮ್ಫುಲ್ ಟ್ರೀಟ್ಮೆಂಟ್ಸ್ ಫಾರ್ ಕ್ಯಾನ್ಸರ್, ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಲೈಫ್ ಫಾರ್ ಪೇಷಂಟ್ಸ್. ಇದರಿಂದ ಏನಾಗುತ್ತೆ, ಎಫೆಕ್ಟಿವ್ ಆದ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ, ಮತ್ತೆ ಲೆಸ್ ಹಾರ್ಮ್ಫುಲ್, ಬೇರೆ ಯಾವುದೇ ಹಾರ್ಮ್ಫುಲ್ ಟ್ರೀಟ್ಮೆಂಟ್, ಹಾರ್ಮ್ಫುಲ್ ಆದ ದೇಹಕ್ಕೆ ಹಾನಿಕಾರಕವಾದ ಅಂಶಗಳು ಇದರಿಂದ ಎದುರಾಗೋದಿಲ್ಲ. ಹೀಗಾಗಿ ಪೇಷಂಟ್ಗಳ, ರೋಗಿಗಳ ಒಂದು ಕ್ವಾಲಿಟಿ ಆಫ್ ಲೈಫ್ ಇರುತ್ತಲ್ವಾ, ಆರೋಗ್ಯದ ಗುಣಮಟ್ಟ, ಅದು ಸಹ ಸುಧಾರಿಸ್ತಾ ಹೋಗುತ್ತೆ. ಇವಿಷ್ಟು ಈ ಆರ್ಟಿಕಲ್ನ ಸಾರಾಂಶ. ಮುಂದೆ ಇಶ್ಯೂಸ್ ವಿತ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಗವರ್ಮೆಂಟ್ ಸ್ಕೂಲ್ಸ್. ಸರ್ಕಾರಿ ಶಾಲೆಗಳ ಮೂಲ ಸೌಕರ್ಯಕ್ಕೆ ಸಂಬಂಧಿಸಿದ ಹಾಗೆ ಏನೇನು ಸಮಸ್ಯೆಗಳಿದೆ. ನಿನ್ನೆ ಸಹ ಒಂದು ವರದಿನ ನಾವು ನೋಡಿದ್ವಿ, ಇವತ್ತು ಇನ್ನೊಂದು ಯುಡೈಸ್ ಅಂದ್ರೆ ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಶನ್, ಇದರ ಇನ್ನೊಂದು ವರದಿ ಬಂದಿದೆ. ಅದೇನು ಹೇಳುತ್ತೆ ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ನೋಡೋಣ. ಗವರ್ಮೆಂಟ್ ಸ್ಕೂಲ್ಸ್ ಆರ್ ಫೇಸಿಂಗ್ ಸಿವಿಯರ್ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ದಟ್ ಅಫೆಕ್ಟ್ಸ್ ಸ್ಟೂಡೆಂಟ್ಸ್ ಎಜುಕೇಶನ್ ಅಂಡ್ ವೆಲ್ ಬೀಯಿಂಗ್. ಸರ್ಕಾರಿ ಶಾಲೆಗಳಿಂದ ಕೆಲವೊಂದು ಮೂಲಸೌಕರ್ಯಗಳ ಕೊರತೆಯಿಂದಾಗಿ ಅಥವಾ ಸಮಸ್ಯೆಗಳಿಂದಾಗಿ ಮಕ್ಕಳ ಎಜುಕೇಶನ್ಗೆ ಮತ್ತೆ ಅವರ ವೆಲ್ ಬೀಯಿಂಗ್ಗೆ, ಓವರ್ ಆಲ್ ಆಗಿ ಅವರ ವ್ಯಕ್ತಿತ್ವದ ಮೇಲೆ, ಅವರ ದಿನನಿತ್ಯದ ಚಟುವಟಿಕೆಗಳ ಮೇಲೆ ದೊಡ್ಡ ಮಟ್ಟದ ಹಾನಿ ಆಗ್ತಾ ಇದೆ. ಯಾವ ಒಂದು ರಿಪೋರ್ಟ್ ಹೇಳುತ್ತೆ, ಯುಡೈಸ್, ಯೂನಿಫೈಡ್ ಡಿಸ್ಟ್ರಿಕ್ಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಶನ್. ಏನ್ ಹೇಳುತ್ತೆ ಆ ರಿಪೋರ್ಟ್ ಅಂತಂದ್ರೆ, electricity of the 14.7 lakh schools in India, up to 1.52 lakh schools have no functional electricity. ಭಾರತದ ಸುಮಾರು 14.7 ಲಕ್ಷ ಸ್ಕೂಲ್ಗಳಲ್ಲಿ 1.52 ಲಕ್ಷ ಸ್ಕೂಲ್ಗಳಿಗೆ ಸರಿಯಾದ ರೀತಿಯಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ. ಇದು ಮೊದಲನೇ ಅಂಶ. ಇನ್ನು ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರಿನ ವ್ಯವಸ್ಥೆಯ ಬಗ್ಗೆ ನೋಡೋದಾದ್ರೆ, ಅರೌಂಡ್ 30,000 schools have ನಾನ್ ಫಂಕ್ಷನಲ್ ವಾಟರ್ ಫೆಸಿಲಿಟೀಸ್. ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲ. ಎಷ್ಟು ಸ್ಕೂಲ್ಗಳಿಗೆ? ಸುಮಾರು 30,000 ಸ್ಕೂಲ್ಗಳಿಗೆ. ವಿಚ್ ಇಸ್ ಪರ್ಟಿಕ್ಯುಲರ್ಲಿ ಪ್ರಾಬ್ಲಮ್ಯಾಟಿಕ್ ಇನ್ ಎಕ್ಸ್ಟ್ರೀಮ್ ಸಮ್ಮರ್ ಕಂಡೀಷನ್. ಬಿರು ಬೇಸಿಗೆ ಕಾಲಗಳಲ್ಲಿ ಇರುತ್ತಲ್ವಾ, ಬಹಳ ದೊಡ್ಡ ಮಟ್ಟದಲ್ಲಿ ಬಿಸಿಲು ಬಂದಾಗ ಈ ನೀರಿನ ವ್ಯವಸ್ಥೆಯೇ ಇಲ್ಲದೆ ಎಲ್ಲಾ ಮಕ್ಕಳಿಗೆ, ಆ ಶಾಲೆಯ ಪ್ರತಿಯೊಬ್ಬರಿಗೂ ಸಹ ಇದರಿಂದ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ಇನ್ನು ಟಾಯ್ಲೆಟ್ಸ್, ಅರೌಂಡ್ 67,000 ಸ್ಕೂಲ್ಸ್ ಲ್ಯಾಕ್ ಫಂಕ್ಷನಲ್ ಟಾಯ್ಲೆಟ್ಸ್. ಅಂದ್ರೆ ಸುಮಾರು 67,000 ಶಾಲೆಗಳಲ್ಲಿ ಸರಿಯಾಗಿ ಶೌಚಾಲಯ ವ್ಯವಸ್ಥೆಯೇ ಇಲ್ಲ. ಇದರಲ್ಲಿ ಸುಮಾರು 46,000 ಶಾಲೆಗಳು ಯಾವುದು? ಸರ್ಕಾರಿ ಶಾಲೆಗಳು. ಇನ್ನು ಡಿಸೇಬಿಲಿಟಿ ಫ್ರೆಂಡ್ಲಿ ಫೆಸಿಲಿಟೀಸ್, ಮುಖ್ಯವಾಗಿ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಹಾಗೆ ಓನ್ಲಿ 3 lakh ಸ್ಕೂಲ್ಸ್ ಹ್ಯಾವ್ ರ್ಯಾಂಪ್ಸ್ ಫಾರ್ ಡಿಸೇಬಲ್ಡ್ ಸ್ಟೂಡೆಂಟ್ಸ್. ರ್ಯಾಂಪ್ಸ್ ಅಂತಂದ್ರೆ ಈಗ ಸರಿಯಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಇರುತ್ತೆ, ಅದೇ ರೀತಿ ವಿಶೇಷ ಚೇತನರಿಗಂತ ಕೆಲವೊಂದು ರ್ಯಾಂಪ್ಗಳಿರುತ್ತೆ, ಅಲ್ಲಿ ಮೆಟ್ಟಿಲುಗಳಿರಲ್ಲ. ಸೊ ಇಂತಹ ವ್ಯವಸ್ಥೆ ಎಷ್ಟು ಸ್ಕೂಲ್ಗಳಿದೆ? ಒಟ್ಟು 3 ಲಕ್ಷ ಸ್ಕೂಲ್ಗಳಲ್ಲಿ ಮಾತ್ರ ಇಂತಹ ಒಂದು ರ್ಯಾಂಪ್ ವ್ಯವಸ್ಥೆಗಳಿದೆ.
ಶೋವಿಂಗ್ ಅ ಸಿವಿಯರ್ ಲ್ಯಾಕ್ ಆಫ್ ಆಕ್ಸೆಸಿಬಿಲಿಟಿ ಫಾರ್ ಸ್ಟೂಡೆಂಟ್ಸ್ ವಿತ್ ಡಿಸೇಬಿಲಿಟಿ. ಇಂತಹ ಒಂದು ವಿಶೇಷ ಬೇಕಾದಂತಹ ಅಗತ್ಯತೆಗಳು, ಅವಶ್ಯಕತೆಗಳು ಸರಿಯಾಗಿ ಎಲ್ಲ ಕಡೆ ಸಿಗ್ತಾ ಇಲ್ಲ ಅಂತ ಈ ಒಂದು ಅಂಶ ಹೇಳುತ್ತೆ. ಕಾನ್ಸಿಕ್ವೆನ್ಸಸ್ ಆಫ್ ಪುವರ್ ಇನ್ಫ್ರಾಸ್ಟ್ರಕ್ಚರ್, ಇದರಿಂದ ಏನೇನು ಆಗ್ತಾ ಇದೆ? ಡ್ರಾಪ್ ಔಟ್ ರೇಟ್ಸ್. ದ ಲ್ಯಾಕ್ ಆಫ್ ಬೇಸಿಕ್ ಅಮ್ಯುನಿಟೀಸ್ ಸಚ್ ಆಸ್ ವಾಟರ್, ಟಾಯ್ಲೆಟ್ಸ್ ಅಂಡ್ ಎಲೆಕ್ಟ್ರಿಸಿಟಿ ಕಂಬೈನ್ಡ್ ವಿತ್ ಆಕ್ಸೆಸಿಬಿಲಿಟಿ ಇಶ್ಯೂಸ್ ಕಾಂಟ್ರಿಬ್ಯೂಟ್ಸ್ ಟು ಹೈ ಡ್ರಾಪ್ ಔಟ್ ರೇಟ್ಸ್. ಮುಖ್ಯವಾಗಿ ನೀರಿಗೆ ಸಂಬಂಧಪಟ್ಟ ಹಾಗೆ ವಿದ್ಯುತ್ ಮತ್ತೆ ಬೇರೆ ಬೇರೆ ಶೌಚಾಲಯ ಮತ್ತೆ ಇನ್ನು ಉಳಿದ ವಿಷಯಗಳಿಗೆ ಸಂಬಂಧಪಟ್ಟ ಹಲವಾರು ಕೊರತೆಗಳಿರೋದ್ರಿಂದ ಡ್ರಾಪ್ ಔಟ್ ರೇಟ್, ಮಕ್ಕಳು ಶಾಲೆ ಬಿಡುವ ಪ್ರಮಾಣ ಹೆಚ್ಚಾಗ್ತಾ ಇದೆ. ಮೆನಿ ಸ್ಟೂಡೆಂಟ್ಸ್ ಆರ್ ಐದರ್ ಅನೇಬಲ್ ಟು ಅಟೆಂಡ್ ಸ್ಕೂಲ್ ಆರ್ ಆರ್ ಫೋರ್ಸ್ಡ್ ಟು ಲೀವ್ ಬಿಕಾಸ್ ದರ್ ಬೇಸಿಕ್ ನೀಡ್ಸ್ ಆರ್ ನಾಟ್ ಬೀಯಿಂಗ್ ಮೆಟ್. ಹಲವಾರು ವಿದ್ಯಾರ್ಥಿಗಳು ಒಂದೋ ಶಾಲೆಯನ್ನ ತಪ್ಪಿಸ್ತಾ ಇದ್ದಾರೆ ಅಥವಾ ಸರಿಯಾಗಿ ಶಾಲೆಗೆ ಬರ್ತಾ ಇಲ್ಲ. ಯಾಕೆಂದ್ರೆ ಅವರಿಗೆ ಬೇಕಾಗಿರೋ ವ್ಯವಸ್ಥೆಗಳೇ ಆ ಶಾಲೆಯಲ್ಲಿ ಇಲ್ಲ. ಗೌರ್ಮೆಂಟ್ ಅಕೌಂಟಬಿಲಿಟಿ. ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಹ್ಯಾಸ್ ರಿಲೀಸ್ಡ್ ದ ಯುಡೈಸ್ ರಿಪೋರ್ಟ್. ಈಗ ಇಷ್ಟೊತ್ತು ನೋಡಿದ್ವಲ್ಲ, ಈ ರಿಪೋರ್ಟ್ ಯಾವುದೋ ಒಂದು ಬೇರೆ ಪಕ್ಷದವರು ರಿಲೀಸ್ ಮಾಡಿದ್ದಲ್ಲ, ಇದನ್ನ ಗೌರ್ಮೆಂಟಿನ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇದನ್ನ ರಿಲೀಸ್ ಮಾಡಿದ್ದು. ಹಾಗಾಗಿ ಕನ್ಫರ್ಮಿಂಗ್ ದೀಸ್ ಇಶ್ಯೂಸ್, ಇದು ನಿಜವಾಗ್ಲೂ ನಮ್ಮ ದೇಶದಲ್ಲಿ ಇರುವಂತಹ ಸಮಸ್ಯೆಗಳು ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ದ ಡೇಟಾ ಹೈಲೈಟ್ಸ್ ದಟ್ ದ ಗೌರ್ಮೆಂಟ್ ಮಸ್ಟ್ ಡೂ ಮೋರ್ ಟು ಅಡ್ರೆಸ್ ದೀಸ್ ಪ್ರಾಬ್ಲಮ್ಸ್. ಏನ್ ಹೇಳುತ್ತೆ ಈ ಮಾಹಿತಿ? ಸರ್ಕಾರ ಸರಿಯಾದ ಕ್ರಮಗಳನ್ನ ಕೈಗೊಂಡು ಈ ಎಲ್ಲ ಸಮಸ್ಯೆಗಳನ್ನ ಆದಷ್ಟು ಬೇಗ ನಿವಾರಿಸಬೇಕಿದೆ ಅಂತ ಈ ಒಂದು ಡೇಟಾದಿಂದ ನಮಗೆ ಗೊತ್ತಾಗುತ್ತೆ. ಇನ್ನು ಮುಂದೆ ಪ್ಯಾರಾಸೆಟಮಾಲ್ ಓವರ್ಡೋಸ್. ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್, ದೊಡ್ಡವರಿಗೆ ಪ್ಯಾರಾಸೆಟಮಾಲ್ ಅನ್ನೋ ಮಾತಿದೆ. ಅಂದ್ರೆ ಮಕ್ಕಳಿಗೆ ಹೇಗೆ ಚಾಕ್ಲೇಟ್ ಕೊಡ್ತಾ ಇರ್ತಾರೋ ಅದೇ ರೀತಿ ದೊಡ್ಡವರಿಗೆ ಪ್ಯಾರಾಸೆಟಮಾಲ್. ಏನೇ ಬಂದ್ರು ಸಹ ನಮಗೆ ಸಿಗೋದು ಕೈಗೆ ಪ್ಯಾರಾಸೆಟಮಾಲ್. ಆದ್ರೆ ಪ್ಯಾರಾಸೆಟಮಾಲ್ ಇಸ್ ವೈಡ್ಲಿ ಯೂಸ್ಡ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಹೆಚ್ಚು ಯೂಸ್ ಮಾಡ್ತಾ ಇರ್ತೇವೆ. ಅದರ ಓವರ್ ಡೋಸ್ ಆದ್ರೆ, ಹೆಚ್ಚು ತಗೊಂಡ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ನಲ್ಲಿ ಹೇಳ್ತಾರೆ. ಕಾಮನ್ ಇಶ್ಯೂಸ್ ಯಾವ್ಯಾವುದಕ್ಕೆ ನಾವು ತಗೊಳ್ತೇವೆ? ಹೆಡ್ ಏಕ್ಸ್ ಅಂಡ್ ಕೋಲ್ಡ್ಸ್, ಬಟ್ ಇಟ್ ಕ್ಯಾನ್ ಬಿ ಡೇಂಜರಸ್ ಇಫ್ ಮಿಸ್ಯೂಸ್ಡ್. ಏನೇ ತಲೆನೋವು ಬಂದ್ರೆ, ನೆಗಡಿ, ಜ್ವರ ಯಾವುದಕ್ಕೆ ಆದ್ರೂ ನಾವು ಯೂಸ್ ಮಾಡೋದು ಯಾವುದು? ಪ್ಯಾರಾಸೆಟಮಾಲ್. ಓವರ್ ಡೋಸ್ ರಿಸ್ಕ್, ಹೆಚ್ಚು ತಗೊಳ್ಳೋದ್ರಿಂದ ಏನೇನು ರಿಸ್ಕ್ ಇದೆ ಅಂತಂದ್ರೆ, ಇಫ್ ಯು ಟೇಕ್ ಟೂ ಮಚ್ ಪ್ಯಾರಾಸೆಟಮಾಲ್ ಇಟ್ ಕ್ಯಾನ್ ಡ್ಯಾಮೇಜ್ ಯುವರ್ ಲಿವರ್ ಅಂಡ್ ಇವನ್ ಕಾಸ್ ಡೆತ್. ಹೆಚ್ಚು ಪ್ಯಾರಾಸೆಟಮಾಲ್ ತಗೊಳ್ಳೋದ್ರಿಂದ ಏನಾಗುತ್ತೆ? ನಮ್ಮ ಲಿವರ್ ಡ್ಯಾಮೇಜ್ ಆಗುತ್ತೆ. ಕೆಲವೊಂದು ಸಾರಿ ಅದರಿಂದ ಸಾವು ಸಹ ಸಂಭವಿಸಬಹುದು. ದಿಸ್ ಹ್ಯಾಪನ್ಸ್ ಬಿಕಾಸ್ ಪ್ಯಾರಾಸೆಟಮಾಲ್ ಕ್ರಿಯೇಟ್ಸ್ ಅ ಟಾಕ್ಸಿನ್ ದಟ್ ದ ಲಿವರ್ ಯೂಶುವಲಿ ಬ್ರೇಕ್ಸ್ ಡೌನ್. ಲಿವರ್ ಇರುತ್ತಲ್ವಾ, ಅದು ಕೆಲವೊಂದು ವಿಷಕಾರಿ ಪದಾರ್ಥಗಳನ್ನ ಬ್ರೇಕ್ ಮಾಡ್ತಾ ಇರುತ್ತೆ. ಪ್ಯಾರಾಸೆಟಮಾಲ್ ಏನ್ ಮಾಡುತ್ತೆ? ಆ ಒಂದು ವಿಷಯವನ್ನ ಪ್ರೊಡ್ಯೂಸ್ ಮಾಡುತ್ತೆ ಕೆಲವೊಂದು ಸಾರಿ. ಅದು ಹೆಚ್ಚಾದಾಗ ಲಿವರ್ ಮೇಲೆ ಅದು ಅಫೆಕ್ಟ್ ಆಗಿ ಆ ಲಿವರ್ ಅನ್ನೇ ಅದು ಬಲಿ ತೆಗೆದುಕೊಳ್ಳುವ ಸಾಧ್ಯತೆಗಳಿವೆ. ಡೇಂಜರ್ ಇನ್ ದ ಯುಎಸ್. ಯುಎಸ್ ಅಲ್ಲಿ ಪರಿಸ್ಥಿತಿ ನೋಡಿ. ದೇರ್ ಹ್ಯಾವ್ ಬಿನ್ ಓವರ್ 60,000 ಎಮರ್ಜೆನ್ಸಿ ಕೇಸಸ್ ಅಂಡ್ 500 ಡೆತ್ಸ್ ಇನ್ ದ ಯುಎಸ್ ಆನ್ಯುವಲಿ ಡ್ಯೂ ಟು ಪ್ಯಾರಾಸೆಟಮಾಲ್ ಓವರ್ ಡೋಸ್. ಅಮೆರಿಕಾದಲ್ಲಿ ಸುಮಾರು 60,000 ಎಮರ್ಜೆನ್ಸಿ ಕೇಸ್ಗಳಿರುತ್ತೆ. ಅದರ ಜೊತೆ ವಾರ್ಷಿಕವಾಗಿ ಪ್ರತಿ ವರ್ಷ ಸುಮಾರು 500 ಜನ ಪ್ಯಾರಾಸೆಟಮಾಲ್ ಓವರ್ ಡೋಸ್ ನಿಂದಾಗಿ ಸಾಯ್ತಾ ಇದ್ದಾರೆ. ಸೇಫ್ ಲಿಮಿಟ್ಸ್ ಹಾಗಾದ್ರೆ ಎಷ್ಟು ನಮಗೆ ಒಳ್ಳೆಯದು? ಫಾರ್ ಅಡಲ್ಟ್ಸ್ ಮ್ಯಾಕ್ಸಿಮಮ್ ಸೇಫ್ ಡೋಸ್ ಇಸ್ 4 ಗ್ರಾಮ್ಸ್ ಪರ್ ಡೇ. ಅಂದ್ರೆ 4000 mg, 4000 mg ಇಸ್ ಮ್ಯಾಕ್ಸಿಮಮ್. ಅದೇ ಮ್ಯಾಕ್ಸಿಮಮ್, ಅದಕ್ಕಿಂತ ಹೆಚ್ಚು ಆಗಲೇಬಾರದು. ಇಷ್ಟ ಆದ್ರೂ ಸಹ ಸ್ವಲ್ಪ ಅಪಾಯ. 4000 mg ಅನ್ನೋದು ಅಡಲ್ಟ್ಸ್ಗೆ, ವಯಸ್ಕರಿಗೆ 4 ಗ್ರಾಮ್ ದಿವಸಕ್ಕೆ ಹೆಚ್ಚು ಅಂದ್ರೆ ತಗೋಬೇಕು. ಫಾರ್ ಚಿಲ್ಡ್ರನ್ ಇಟ್ ಇಸ್ 140 mg ಪರ್ ಕಿಲೋಗ್ರಾಮ್ ಆಫ್ ಬಾಡಿ ವೇಟ್. 1 kgಗೆ 140 mg ತರ ಮಕ್ಕಳಿಗೆ ಅದನ್ನ ಕೊಡಬಹುದು. ಕಾಮನ್ ಮಿಸ್ಯೂಸ್. ಪೀಪಲ್ ಆಫನ್ ಟೇಕ್ ಮಲ್ಟಿಪಲ್ ಡೋಸಸ್ ಇನ್ ಅ ಡೇ. ಏನ್ ಮಾಡ್ತೇವೆ ನಾವು? ಎಷ್ಟು ಆಗಾಗ ತಗೊಳ್ತಾನೆ ಇರೋದು. ಸಮ್ಟೈಮ್ಸ್ ಎಕ್ಸೀಡಿಂಗ್ ದ ಸೇಫ್ ಲಿಮಿಟ್. ಇದೇನಾಗುತ್ತೆ? ಇದರಿಂದ 4000 mg ಗಿಂತ ಕೆಲವೊಂದು ಸಾರಿ ಹೆಚ್ಚಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಸಮ್ ಟೇಕ್ 1 ಗ್ರಾಮ್ ಆಫ್ ಪ್ಯಾರಾಸೆಟಮಾಲ್ 3 ಟೈಮ್ಸ್ ಅ ಡೇ. 4000 ಆಗ್ಬೇಕು ಅಂತಿಲ್ಲ, ಒಂದು 3000 ಆದ್ರೂ ಸಹ ಅದು ಸಹ ಡೇಂಜರ್ ನಮಗೆ. ಲಿವರ್ ಡ್ಯಾಮೇಜ್. ಟೇಕಿಂಗ್ ಟೂ ಮಚ್ ಪ್ಯಾರಾಸೆಟಮಾಲ್ ಕ್ಯಾನ್ ಕಾಸ್ ಲಿವರ್ ಫೇಲ್ಯೂರ್ ವಿಚ್ ಕ್ಯಾನ್ ಬಿ ಫ್ಯಾಟಲ್. ಹೆಚ್ಚು ತಗೊಳ್ಳೋದ್ರಿಂದ ಲಿವರ್ ಮೇಲೆ ಅಪಾಯ ಆಗಿ ಮುಂದೆ ಸಾವಿಗೂ ಸಹ ಅದು ಕಾರಣವಾಗಬಹುದು. ಅವೇರ್ನೆಸ್. ಹಾಗಾಗಿ ಬಿ ಅವೇರ್ ಆಫ್ ದ ರಿಸ್ಕ್ ಅಂಡ್ ನೆವರ್ ಎಕ್ಸೀಡ್ ದ ಸೇಫ್ ಡೋಸೇಜ್. ಎಷ್ಟು ಡೋಸ್ ತಗೋಬೇಕೋ ಆ ಲಿಮಿಟ್ ಅಲ್ಲಿ ನಾವು ಅದನ್ನು ತಗೊಳ್ಬೇಕು. ಆಲ್ವೇಸ್ ಫಾಲೋ ದ ಅಡ್ವೈಸ್ ಆಫ್ ಡಾಕ್ಟರ್. ವೈದ್ಯರು ಏನನ್ನ ಹೇಳಿರ್ತಾರೋ ಅದನ್ನ ಸರಿಯಾಗಿ ಫಾಲೋ ಮಾಡಬೇಕು. ಅಂಡ್ ಇನ್ಫಾರ್ಮ್ ಅದರ್ಸ್ ಅಬೌಟ್ ದಿ ಡೇಂಜರ್ಸ್ ಆಫ್ ಮಿಸ್ಯೂಸ್. ಈ ಒಂದು ಇನ್ಫಾರ್ಮೇಶನ್ ಬೇರೆಯವರಿಗೂ ತಿಳಿಸಬೇಕು. ಮುಂದಿನ ವಿಷಯ, ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ 2024. ಬಹುಶಃ ನಿನ್ನೆ ಅನ್ಸುತ್ತೆ, ನಿನ್ನೆ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್, ಈ ವರ್ಷದ 2024ರ ಸ್ಪೋರ್ಟ್ಸ್ ಅವಾರ್ಡ್ ಅನ್ನ ಘೋಷಿಸಿದ್ದಾರೆ. ಗಿವನ್ ಆನ್ಯುವಲಿ. ಯಾವಾಗ ಕೊಡ್ತಾರೆ? ಪ್ರತಿ ವರ್ಷ ಕೊಡ್ತಾರೆ. ಟು ರೆಕಗ್ನೈಸ್ ಎಕ್ಸಲೆನ್ಸ್ ಇನ್ ಸ್ಪೋರ್ಟ್ಸ್ ಬೈ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್. ಯಾವ ಮಿನಿಸ್ಟ್ರಿ ಇದನ್ನ ಘೋಷಿಸೋದು? ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್. ಯಾವ್ಯಾವ ಪ್ರಶಸ್ತಿಗಳನ್ನ ಕೊಡ್ತಾರೆ ಅಂತ ನೋಡೋದಾದ್ರೆ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್. ಯಾವುದಕ್ಕೆ ಕೊಡ್ತಾರೆ? ಅವಾರ್ಡೆಡ್ ಫಾರ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ಸ್ಪೋರ್ಟ್ಸ್ ಓವರ್ ದ ಪಾಸ್ಟ್ 4 years. ಕಳೆದ 4 ವರ್ಷಗಳಲ್ಲಿ
ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆಯನ್ನು ತೋರಿಸಿದಂತಹ ಅತ್ಯುತ್ತಮ ಪ್ರದರ್ಶನವನ್ನ ತೋರಿಸಿದಂತಹ ಕ್ರೀಡಾಪಟುಗಳಿಗೆ ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅನ್ನ ಕೊಡ್ತಾರೆ. ನಿನ್ನೆ ಮನು ಭಾಕರ್, ಡಿ ಗುಕೇಶ್, ಹರ್ಮನ್ಪ್ರೀತ್ ಮತ್ತು ಪ್ರವೀಣ್ ಅವರಿಗೆ ಇದನ್ನ ಕೊಡಲಾಯಿತು. ಅರ್ಜುನ ಅವಾರ್ಡ್ given for outstanding performance in sports over the past 4 years, also honors leadership, sportsmanship and discipline. ಯಾವ್ದಕ್ಕೆ ಕೊಡ್ತಾರೆ? ಕಳೆದ 4 ವರ್ಷಗಳಲ್ಲಿ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ತೋರಿಸಿರ್ಬೇಕು ಅವರು. ಅದೇ ರೀತಿ ಲೀಡರ್ಶಿಪ್, ಸ್ಪೋರ್ಟ್ಸ್ಮ್ಯಾನ್ಶಿಪ್ ಮತ್ತೆ ಡಿಸಿಪ್ಲಿನ್ ಎಲ್ಲಾ ವಿಷಯಗಳನ್ನ ಕನ್ಸಿಡರ್ ಮಾಡಿ ಅರ್ಜುನ ಅವಾರ್ಡ್ ಅನ್ನ ಕೊಡ್ತಾರೆ. ಇನ್ನೊಂದು ಅರ್ಜುನ ಅವಾರ್ಡ್ ಇದೆ, ಅದು ಲೈಫ್ ಟೈಮ್ ಅವಾರ್ಡ್, ಜೀವಮಾನ ಸಾಧನೆ ಪ್ರಶಸ್ತಿ ಅನ್ನೋದಲ್ಲಿ ಗಿವನ್ ಟು ಸ್ಪೋರ್ಟ್ಸ್ ಪರ್ಸನ್ ಹು ಕಂಟಿನ್ಯೂ ಕಾಂಟ್ರಿಬ್ಯೂಟಿಂಗ್ ಟು ಸ್ಪೋರ್ಟ್ಸ್ ಆಫ್ಟರ್ ರಿಟೈರ್ಮೆಂಟ್. ರಿಟೈರ್ಡ್ ಆದ್ಮೇಲೂ ಸಹ ಅವರು ಕ್ರೀಡೆಗೆ ತಮ್ಮ ಕೊಡುಗೆಗಳನ್ನ ಮತ್ತೆ ನೀಡ್ತಾ ಇದ್ರೆ, ಆ ಕ್ಷೇತ್ರದಲ್ಲಿ ಇನ್ನು ಹೊಸದನ್ನ ಸಾಧನೆಗಳನ್ನ ಮಾಡ್ತಾ ಇದ್ರೆ ಅವರಿಗೆ ಈ ಅರ್ಜುನ ಅವಾರ್ಡ್ ಲೈಫ್ ಟೈಮ್ ಅನ್ನ ಕೊಡಲಾಗುತ್ತೆ. ದ್ರೋಣಾಚಾರ್ಯ ಅವಾರ್ಡ್ ಗಿವನ್ ಟು ಔಟ್ಸ್ಟ್ಯಾಂಡಿಂಗ್ ಕೋಚಸ್ ಫಾರ್ ಕನ್ಸಿಸ್ಟೆಂಟ್ ವರ್ಕ್ ಅಂಡ್ ಎನಾಬ್ಲಿಂಗ್ ಅಥ್ಲೀಟ್ಸ್ ಟು ಎಕ್ಸೆಲ್. ಇದನ್ನ ಯಾರಿಗೆ ಕೊಡಲಾಗುತ್ತೆ? ಕೋಚಸ್ ಗಳಿಗೆ. ಮೌಲಾನಾ ಅಬುಲ್ ಕಲಾಂ ಆಜಾದ್ MAKA ಟ್ರೋಫಿ, ಇದನ್ನ ಯಾವಾಗ ಕೊಡ್ತಾರೆ? ಅವಾರ್ಡೆಡ್ ಟು ದ ಟಾಪ್ ಪರ್ಫಾರ್ಮಿಂಗ್ ಯೂನಿವರ್ಸಿಟಿ ಇನ್ ದ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್. ಯೂನಿವರ್ಸಿಟಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಗೇಮ್ ಆಗುತ್ತೆ ಖೇಲೋ ಇಂಡಿಯಾ ಅಂತ. ಆ ಒಂದು ಗೇಮ್ಗಳಲ್ಲಿ ಯಾರು ಅತ್ಯಂತ ಉತ್ತಮ ಪ್ರದರ್ಶನ ತೋರಿಸ್ತಿರ್ತಾರೋ ಆ ಒಂದು ಯೂನಿವರ್ಸಿಟಿಗಳಿಗೆ ಈ ಟ್ರೋಫಿಯನ್ನ ನೀಡಲಾಗುತ್ತೆ. ಮುಂದಿನ ವಿಷಯ ಗೋಮತಿ ರಿವರ್ ಟಾಸ್ಕ್ ಫೋರ್ಸ್. ದ ಟೆರಿಟರಿಯಲ್ ಆರ್ಮಿ ಹ್ಯಾಸ್ ಸೆಟ್ ಅಪ್ ಅ ನ್ಯೂ ಟಾಸ್ಕ್ ಫೋರ್ಸ್ ಫೋಕಸ್ಡ್ ಆನ್ ರೆಜ್ಯುವಿನೇಟಿಂಗ್ ಅಂಡ್ ಪ್ರೊಟೆಕ್ಟಿಂಗ್ ದಿ ಗೋಮತಿ ರಿವರ್. ಗೋಮತಿ ನದಿಯನ್ನ ರೆಜ್ಯುವಿನೇಟ್ ಮಾಡಿ ಅದನ್ನು ಸರಿಯಾಗಿ ರಕ್ಷಿಸಬೇಕು ಅಂತ ಆರ್ಮಿ ಅವರು ಒಂದು ಹೊಸ ಟಾಸ್ಕ್ ಫೋರ್ಸ್ ಅನ್ನ ಸೆಟ್ ಮಾಡಿದ್ದಾರೆ. ಅಬೌಟ್ ದಿ ಗೋಮತಿ ರಿವರ್, ಇಟ್ಸ್ ದ ಟ್ರಿಬ್ಯೂಟರಿ ಆಫ್ ದಿ ಗಾಂಗೆಸ್, ಗಂಗಾ ನದಿಯ ಉಪನದಿ. ಗೋಮತಿ ಇಸ್ ದ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಯಾವುದು? ಇದು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ದಟ್ ಫ್ಲೋಸ್ ಎಂಟೈರ್ಲಿ ವಿತ್ ಇನ್ ಉತ್ತರ ಪ್ರದೇಶ್. ಯಾವ ರಾಜ್ಯದಲ್ಲಿ ಇದು ಹರಿಯುತ್ತೆ? ಉತ್ತರ ಪ್ರದೇಶದಲ್ಲಿ ಹರಿಯುತ್ತೆ. ಕೋರ್ಸ್ ಆಫ್ ದ ರಿವರ್ ಹೇಗೆ ತನ್ನ ಪಥವನ್ನು ಬದಲಿಸುತ್ತೆ ಅಂತಂದ್ರೆ, ದ ಗೋಮತಿ ಒರಿಜಿನೇಟ್ ಫ್ರಮ್ ದಿ ಗೋಮತ್ ತಾಲ್. ಗೋಮತ್ ತಾಲ್ ಅನ್ನೋ ಪ್ರದೇಶದಲ್ಲಿ ಇದು ಹುಟ್ಟುತ್ತೆ. ಆಲ್ಸೋ ಕಾಲ್ಡ್ ಫುಲ್ ಹಾಲ್ ಝೀಲ್. ಅದನ್ನ ಏನಂತ ಕರೀತಾರೆ? ಫುಲ್ ಹಾಲ್ ಝೀಲ್ ಅಂತಾನು ಕರೀತಾರೆ. ನಿಯರ್ ಮಾಧವ್ ತಾಂಡ ಇನ್ ಫಿಲಿಬಿಟ್ ಡಿಸ್ಟ್ರಿಕ್ಟ್. ಈ ಫಿಲಿಬಿಟ್ ಅನ್ನೋ ಜಿಲ್ಲೆಯಲ್ಲಿ ಮಾಧವ್ ತಾಂಡ ಪ್ರದೇಶದ ಹತ್ತಿರ ಗೋಮತ್ ತಾಲ್ ನಲ್ಲಿ ಈ ಒಂದು ಗೋಮತಿ ನದಿ ಒರಿಜಿನೇಟ್ ಆಗುತ್ತೆ. ಫ್ಲೋ ಪಾತ್ ನೋಡೋದಾದ್ರೆ, ಇಟ್ ಫ್ಲೋ ಸೌತ್ ವರ್ಡ್ಸ್ ಥ್ರೂ ಡಿಸ್ಟ್ರಿಕ್ಟ್ ಆಫ್ ಲಕ್ನೋ, ಬಾರಾಬಂಕಿ, ಸುಲ್ತಾನ್ಪುರ್, ಫೈಜಾಬಾದ್ ಅಂಡ್ ಜೌನ್ಪುರ್. ಈ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲಿ ಅದು ಹರಿಯುತ್ತೆ ಬಿಫೋರ್ ಜಾಯ್ನಿಂಗ್ ದಿ ರಿವರ್ ಗಂಗಾ. ಗಂಗಾ ನದಿನ ಪ್ರವೇಶಿಸುವುದಕ್ಕಿಂತ ಮೊದಲು ಇದು ಈ ಎಲ್ಲಾ ಜಿಲ್ಲೆಗಳಲ್ಲಿ ಹರಿಯುತ್ತೆ. ಇದರ ಉದ್ದ ಲೆಂತ್ ಎಷ್ಟಿದೆ ಅಂತಂದ್ರೆ, ರಿವರ್ ಎಕ್ಸ್ಟೆಂಡ್ಸ್ ಅಬೌಟ್ 900 ಕಿಲೋಮೀಟರ್, 900 ಕಿಲೋಮೀಟರ್ಗಳು. ಬೇಸಿನ್ ಏರಿಯಾ, ಇಟ್ ಡ್ರೈನ್ಸ್ ಆನ್ ಏರಿಯಾ ಆಫ್ ಅಪ್ರಾಕ್ಸಿಮೇಟ್ಲಿ 7240 ಸ್ಕ್ವೇರ್ ಮೈಲ್ಸ್, ಅಂದ್ರೆ 18,750 ಸ್ಕ್ವೇರ್ ಕಿಲೋಮೀಟರ್ಗಳಲ್ಲಿ ಇದು ಹರಿಯುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್: ಪೆರೆನಿಯಲ್ ರಿವರ್, ದ ಗೋಮತಿ ಫ್ಲೋಸ್ ಥ್ರೂ ಔಟ್ ದ ಇಯರ್. ಇದು ವರ್ಷ ಪೂರ್ತಿ ಹರಿಯುವ ನದಿ ಇದು. ವಿತ್ ಸ್ಲಗ್ಗಿಶ್ ಫ್ಲೋ ಎಕ್ಸೆಪ್ಟ್ ಡ್ಯೂರಿಂಗ್ ದ ಮಾನ್ಸೂನ್ ವೆನ್ ದ ರನ್ ಆಫ್ ಇನ್ಕ್ರೀಸಸ್ ಸಿಗ್ನಿಫಿಕೆಂಟ್ಲಿ. ಯಾವಾಗಲೂ ನಿಧಾನವಾಗಿ ಹರಿಯೋದು, ಮತ್ತೆ ಮಾನ್ಸೂನ್ ಸಂದರ್ಭದಲ್ಲಿ ಇದರ ಹರಿವಿನ ವೇಗ ಸ್ವಲ್ಪ ಹೆಚ್ಚಾಗುತ್ತೆ. ಸಿಗ್ನಿಫಿಕೆಂಟ್ ಟ್ರಿಬ್ಯೂಟರೀಸ್, ಇದರ ಉಪನದಿಗಳು ಯಾವ್ದು ಅಂತಂದ್ರೆ ಸಾಯಿ ರಿವರ್, ಚೌಕಾ ರಿವರ್, ಕಥಿನಾ ರಿವರ್ ಅಂಡ್ ಸರಿಯೂ ರಿವರ್. ಈ ಎಲ್ಲ ಇದರ ಉಪನದಿಗಳು. ಮುಖ್ಯವಾಗಿ ಮ್ಯಾಪ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಗಂಗಾ ನದಿ ಉಪನದಿಗಳನ್ನ ಕೇಳ್ತಾರೆ, ಇದನ್ನ ಇನ್ನೊಂದ್ಸರಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಗೋಮತಿ ಇಲ್ಲಿದೆ, ಇದು ಲಕ್ನೋದಿಂದ ಹರಿಯುತ್ತೆ, ನೆಕ್ಸ್ಟ್ ಗಂಗಾ ನದಿಗೆ ಸೇರುತ್ತೆ. ಈ ನದಿಗಳ ಕುರಿತು ಮ್ಯಾಪ್ ಬೇಸ್ಡ್ ಕ್ವಶನ್ ಅನ್ನ ಆಗಾಗ UPSC ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಇನ್ನು ಮೆಲಟೋನಿನ್ ಅಂಡ್ ಪಾರ್ಕಿನ್ಸನ್ ಡಿಸೀಸ್ ಏನು ಹೀಗಂದ್ರೆ, ಸೈಂಟಿಸ್ಟ್ ಫೌಂಡ್ ದಟ್ ಅ ನ್ಯೂ ಫಾರ್ಮ್ ಆಫ್ ಮೆಲಟೋನಿನ್ ಕಾಲ್ಡ್ ನ್ಯಾನೋ ಫಾರ್ಮುಲೇಷನ್. ಒಂದು ಹೊಸ ಮೆಲಟೋನಿನ್ ಫಾರ್ಮ್ ಅನ್ನ ಕಂಡುಹಿಡಿದಿದ್ದಾರೆ. ಅದಕ್ಕೆ ಏನಂತ ಕರೀತಾರೆ? ನ್ಯಾನೋ ಫಾರ್ಮುಲೇಷನ್. ಇಟ್ ಕ್ಯಾನ್ ಹೆಲ್ಪ್ ಪ್ರೊಟೆಕ್ಟ್ ದ ಬ್ರೈನ್ ಅಂಡ್ ಫೈಟ್ ಡ್ಯಾಮೇಜ್ ವಿಚ್ ಕುಡ್ ಬಿ ಹೆಲ್ಪ್ಫುಲ್ ಇನ್ ಟ್ರೀಟಿಂಗ್ ಪಾರ್ಕಿನ್ಸನ್ ಡಿಸೀಸ್. ಪಾರ್ಕಿನ್ಸನ್ ಅನ್ನೋ ಒಂದು ಕಾಯಿಲೆ ವಿರುದ್ಧ ಹೋರಾಡಲಿಕ್ಕೆ ಈ ಮೆಲಟೋನಿನ್ ಅನ್ನ ಹೆಚ್ಚು ಯೂಸ್ ಮಾಡ್ತಾರೆ. ಈಗ ಸೈಂಟಿಸ್ಟ್ಗಳು ಅದರ ಹೊಸ ಒಂದು ಫಾರ್ಮ್ ಅನ್ನ ಕಂಡುಹಿಡಿದಿದ್ದಾರೆ, ನ್ಯಾನೋ ಫಾರ್ಮುಲೇಷನ್ ಅಂತ. ಈಗ ಮೆಲಟೋನಿನ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಅಬೌಟ್ ಮೆಲಟೋನಿನ್. ಮೆಲಟೋನಿನ್ ಇಸ್ ಅ ಹಾರ್ಮೋನ್ ಸೆಕ್ರಿಟೆಡ್ ಬೈ ಪೀನಿಯಲ್ ಗ್ಲ್ಯಾಂಡ್. ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೆದುಳಿನ ಚಿತ್ರ. ಈ ಮೆದುಳಿನಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಇರುತ್ತೆ. ಆ ಪೀನಿಯಲ್ ಗ್ಲ್ಯಾಂಡ್ ಈ ಮೆಲಟೋನಿನ್ ಅನ್ನ ಸೆಕ್ರಿಟ್ ಮಾಡುತ್ತೆ. ಇನ್ ದ ಬ್ರೇನ್ ವೆನ್ ಇಟ್ ಇಸ್ ಡಾರ್ಕ್, ಮುಖ್ಯವಾಗಿ ಯಾವಾಗ ಕತ್ತಲಾದಾಗ, ನಾವು ಮಲಗಿದಾಗ ಹೆಚ್ಚು ಇದು ಸೆಕ್ರಿಟ್ ಆಗುತ್ತೆ. ಕಂಟ್ರೋಲ್ಸ್ ಅವರ್ ಸ್ಲೀಪ್ ವೇಕ್ ಸೈಕಲ್. ನಾವು ನಿದ್ದೆ ಮಾಡುವ ಮತ್ತು ಏಳುವ ಒಂದು ಸೈಕಲ್ ಇರುತ್ತಲ್ವಾ, ಆ ಒಂದು ರಿದಮ್, ಅದನ್ನ ಇದು ಕಂಟ್ರೋಲ್ ಮಾಡುತ್ತೆ. ಹೆಲ್ಪಿಂಗ್ ಅಸ್ ಫೀಲ್ ಸ್ಲೀಪಿ ಅಟ್ ನೈಟ್. ಮುಖ್ಯವಾಗಿ ನಮಗೆ ರಾತ್ರಿ ನಿದ್ದೆ ಬರಲಿಕ್ಕೆ ಈ ಒಂದು ಮೆಲಟೋನಿನ್ ಸಹ ಮುಖ್ಯವಾದ ಕಾರಣ. ಮೆಲಟೋನಿನ್ ಲೆವೆಲ್ಸ್ ಆರ್ ಹೈಯೆಸ್ಟ್ ಇನ್ ದ ಮಿಡಲ್ ಆಫ್ ದಿ ನೈಟ್ ಅಂಡ್ ಡಿಕ್ರೀಸ್ ಆಸ್ ವಿ ವೇಕ್ ಅಪ್. ಮಧ್ಯರಾತ್ರಿ ಸಂದರ್ಭದಲ್ಲಿ, ಗಾಢ ನಿದ್ರೆಯಲ್ಲಿ
ಮೆಲಟೋನಿನ್ ಲೆವೆಲ್ ಹೆಚ್ಚಿರುತ್ತೆ. ನಾವು ಹೇಳ್ತಾ ಇದ್ದ ಹಾಗೆ ಬೆಳಿಗ್ಗೆ ಎದ್ದ ಹಾಗೆ ಇದರ ಒಂದು ಸೆಕ್ರೆಟ್ ಆಗೋ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಪಾರ್ಕಿನ್ಸನ್ ಡಿಸೀಸ್ ಅಂದ್ರೆ ಏನು? ಪಾರ್ಕಿನ್ಸನ್ ಡಿಸೀಸ್ ಇಸ್ ಅ ಪ್ರೋಗ್ರೆಸಿವ್ ನ್ಯೂರೋಲಾಜಿಕಲ್ ಡಿಸಾರ್ಡರ್. ಇಟ್ ಅಫೆಕ್ಟ್ಸ್ ದಿ ಬ್ರೈನ್ ಅಂಡ್ ಬಾಡಿ ಮೂವ್ಮೆಂಟ್. ಮೆದುಳಿನ ಮತ್ತು ದೇಹದ ಚಲನೆಗೆ ಸಂಬಂಧಪಟ್ಟ ಹಾಗೆ ಒಂದು ನ್ಯೂರೋಲಾಜಿಕಲ್ ಡಿಸಾರ್ಡರ್, ನರ ದೌರ್ಬಲ್ಯ ಥರ ಒಂದು ಕಾಯಿಲೆ ಇದೆ. ಇದಕ್ಕೆ ಏನಂತ ಕರೀತಾರೆ? ಪಾರ್ಕಿನ್ಸನ್ ಡಿಸೀಸ್. ಏನಾಗುತ್ತೆ ಇದರಲ್ಲಿ? ಪೀಪಲ್ ವಿತ್ ಪಾರ್ಕಿನ್ಸನ್ ಡಿಸೀಸ್ ಇದ್ದವರಿಗೆ ಲೂಸ್ ಕಂಟ್ರೋಲ್ ಓವರ್ ದರ್ ಮೂವ್ಮೆಂಟ್ಸ್ ಅಂಡ್ ಬ್ಯಾಲೆನ್ಸ್. ಅಂದ್ರೆ ಮೂವ್ಮೆಂಟ್ಸ್, ಕೈ ನಡ್ಗೋದು ಅಥವಾ ಸರಿಯಾಗಿ ದೇಹದ ಅಂಗಗಳು ಚಲಿಸೋದಿಲ್ಲ, ಮತ್ತೆ ಕೆಲವೊಂದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ, ದೇಹದ ಬ್ಯಾಲೆನ್ಸ್ ತಪ್ಪು ಹೋಗೋದು ಮುಂತಾದ ಸಿಂಪ್ಟಮ್ಗಳು ಈ ಪಾರ್ಕಿನ್ಸನ್ ಇಂದ ಎದುರಾಗುತ್ತೆ. ಇಟ್ ಯೂಶುವಲಿ ಸ್ಟಾರ್ಟ್ಸ್ ಎಟ್ ಏಜ್ 60, ಸುಮಾರು 60 ವರ್ಷದ ನಂತರ, 60 ವರ್ಷಕ್ಕೆ ಇದು ಶುರುವಾಗುತ್ತೆ. ಅಂಡ್ ಇಸ್ ಮೋರ್ ಕಾಮನ್ ಇನ್ ಮೆನ್ ದೆನ್ ವುಮನ್. ಹೆಚ್ಚಾಗಿ ಇದು ಕಂಡು ಬರೋದು ಪುರುಷರಲ್ಲಿ, ಮಹಿಳೆಯರಿಗಿಂತ ಇದು ಪುರುಷರಲ್ಲಿ ಹೆಚ್ಚು ಕಂಡು ಬರುತ್ತೆ. ಕಾರಣ ಏನು ಅಂತಂದ್ರೆ, ಪಾರ್ಕಿನ್ಸನ್ಸ್ ಇಸ್ ಕಾಸ್ಡ್ ಬೈ ದಿ ಡೆತ್ ಆಫ್ ನರ್ವ್ ಸೆಲ್ಸ್ ಇನ್ ದ ಸಬ್ಸ್ಟಾನ್ಷಿಯಾ ನೈಗ್ರಾ ಪಾರ್ಟ್ ಆಫ್ ದಿ ಬ್ರೈನ್. ಬ್ರೈನ್ ಅಲ್ಲಿ ಒಂದು ಸಬ್ಸ್ಟಾನ್ಷಿಯಾ ನೈಗ್ರಾ ಅಂತ ಒಂದು ಪಾರ್ಟ್ ಇದೆ, ಅದರಲ್ಲಿರೋ ನರ್ವ್ ಸೆಲ್ಗಳು ಸತ್ತು ಹೋಗೋದ್ರಿಂದ ಈ ಒಂದು ಡಿಸೀಸ್ ಬರುತ್ತೆ. ಈ ಸಬ್ಸ್ಟಾನ್ಷಿಯಾ ನೈಗ್ರಾ ಏನ್ ಮಾಡುತ್ತೆ? ಡೋಪಮಿನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು ಪಾರ್ಟ್ ಅಲ್ಲಿ ಡೋಪಮಿನ್ ಪ್ರೊಡ್ಯೂಸ್ ಆಗುತ್ತೆ. ಲ್ಯಾಕ್ ಆಫ್ ಡೋಪಮಿನ್ ಲೀಡ್ಸ್ ಟು ಸಿಂಪ್ಟಮ್ಸ್ ಲೈಕ್ ಸ್ಲೋಡ್ ಮೂವ್ಮೆಂಟ್ ಅಂಡ್ ಟ್ರೆಮರ್ಸ್. ಈ ಡೋಪಮಿನ್ ಕಡಿಮೆ ಇರೋದ್ರಿಂದಾನೇ ಅವರಿಗೆ ಸರಿಯಾಗಿ ಮೂವ್ಮೆಂಟ್ ಮಾಡ್ಲಿಕ್ಕೆ, ಎಲ್ಲಾ ರೀತಿ ಚಲನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಎದುರಾಗುತ್ತೆ. ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳಿದ್ರೆ, ದರ್ ಇಸ್ ನೋ ಕ್ಯೂರ್ ಫಾರ್ ಪಾರ್ಕಿನ್ಸನ್. ಈ ಕಾಯಿಲೆಗೆ ಸರಿಯಾದ ರೀತಿಯಲ್ಲಿ ಇನ್ನೂ ಟ್ರೀಟ್ಮೆಂಟ್ ಇಲ್ಲ. ಬಟ್ ಟ್ರೀಟ್ಮೆಂಟ್ಸ್ ಕ್ಯಾನ್ ಹೆಲ್ಪ್ ಮ್ಯಾನೇಜ್ ಸಿಂಪ್ಟಮ್. ಅಂದ್ರೆ ಕೆಲವೊಂದು ಸಿಂಪ್ಟಮ್ಗಳಿರುತ್ತಲ್ವಾ, ಅದನ್ನ ಮ್ಯಾನೇಜ್ ಮಾಡುವಷ್ಟು ಕೆಲವೊಂದು ಟ್ರೀಟ್ಮೆಂಟ್ಗಳಿದೆ. ಆದರೆ ನೋ ಕ್ಯೂರ್, ಸಂಪೂರ್ಣವಾಗಿ ಇದನ್ನು ನಿವಾರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟು ಇವತ್ತಿನ ಮುಖ್ಯ ಅಂಶಗಳು. ಇನ್ನು ಮೇನ್ಸ್ಗೆ ಒಂದು ಕ್ವಶನ್ ಇದೆ, ಇದಕ್ಕೆ ಆನ್ಸರ್ ರೈಟಿಂಗ್ ಅನ್ನ ಟ್ರೈ ಮಾಡಿ. ಡಿಸ್ಕಸ್ ದ ಪ್ರೋಸ್ ಅಂಡ್ ಕಾನ್ಸ್ ಆಫ್ ಲಿಂಕಿಂಗ್ ಆಧಾರ್ ವಿತ್ ದಿ ವೋಟರ್ ಐಡಿ ಕಾರ್ಡ್ಸ್ ಟು ಅಡ್ರೆಸ್ ಇಶ್ಯೂಸ್ ಲೈಕ್ ಡ್ಯೂಪ್ಲಿಕೇಟ್ ವೋಟರ್ ಐಡಿ ಅಂಡ್ ಎಲೆಕ್ಟೋರಲ್ ಫ್ರಾಡ್. ವಾಟ್ ಆರ್ ದಿ ಲೀಗಲ್, ಎಥಿಕಲ್ ಅಂಡ್ ಪ್ರೈವಸಿ ಕನ್ಸರ್ನ್ಸ್ ಅಸೋಸಿಯೇಟೆಡ್ ವಿತ್ ದಿಸ್ ಲಿಂಕೇಜ್. ಮೊದಲೇ ಹೇಳಿದಾಗೆ ಆಧಾರ್ ಕಾರ್ಡ್ ಅನ್ನ ವೋಟರ್ ಐಡಿ ಜೊತೆ ಲಿಂಕ್ ಮಾಡೋದ್ರಿಂದ ನಾವು ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಆಗುತ್ತಾ, ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಥಿಕಲ್, ಲೀಗಲ್ ಮತ್ತೆ ಪ್ರೈವಸಿ ಕನ್ಸರ್ನ್ಗಳು ಏನೇನು ಅನ್ನೋದನ್ನ ಡಿಸ್ಕಸ್ ಮಾಡಿ ಅಂತ ಈ ಒಂದು ಕ್ವಶನ್ ಹೇಳುತ್ತೆ. ಕ್ಲೀನ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ ಇದೆ. ಟರ್ಕಿ ಇಸ್ ಲೊಕೇಟೆಡ್ ಬಿಟ್ವೀನ್. ಟರ್ಕಿ ದೇಶ ಯಾವ ಯಾವ ಸೀಗಳ ಮಧ್ಯೆ, ಯಾವ ಯಾವ ಸಮುದ್ರದ ಮಧ್ಯೆ ಇದೆ ಅಂತ ನಿಮಗೆ ಪ್ರಶ್ನೆ ಇದೆ. ಬ್ಲಾಕ್ ಸಿ, ಕ್ಯಾಸ್ಪಿಯನ್ ಸಿ, ಬ್ಲಾಕ್ ಸಿ, ಮೆಡಿಟರೇನಿಯನ್ ಸಿ, ಗಲ್ಫ್ ಆಫ್ ಸುಯೆಸ್, ಮೆಡಿಟರೇನಿಯನ್ ಸಿ, ಗಲ್ಫ್ ಆಫ್ ಅಕಾಬಾ ಅಂಡ್ ಡೆಡ್ ಸಿ. ಸಿ ಅಂತ ಮಾಡ್ಕೊಳ್ಳಿ, ಸಿ. ಈ ಪ್ರಶ್ನೆಗೆ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ. ಉತ್ತರ ಗೊತ್ತಿಲ್ಲದೆ ಇದ್ರೆ ತಿಳಿದುಕೊಂಡು ಆಮೇಲೆ ಕಮೆಂಟ್ ಮಾಡಿ. ಇನ್ನು ವೊಕ್ಯಾಬುಲರಿ ನೋಡೋದಾದ್ರೆ, ಮೊದಲನೇದು ಸೆಮಿನಲ್, ಪ್ರಭಾವಶಾಲಿ ಅಂತ. ಇದಕ್ಕೆ ಸೆಮಿನಲ್ ಅಂತಂದ್ರೆ ಪಯೋನಿಯರಿಂಗ್, ಇನ್ಫ್ಲೂಯೆನ್ಷಿಯಲ್ ಅಂತಾನು ಹೇಳ್ತಾರೆ. ಉದಾಹರಣೆಗೆ, ಸೆಮಿನಲ್ ವರ್ಕ್ ಇನ್ ದ ಫೀಲ್ಡ್ ಆಫ್ ಫಿಸಿಕ್ಸ್ ಚೇಂಜ್ಡ್ ದಿ ವೇ ವಿ ಅಂಡರ್ಸ್ಟ್ಯಾಂಡ್ ದ ಯೂನಿವರ್ಸ್. ಅವರ ಒಂದು ಪ್ರಭಾವಶಾಲಿಯಾದ ವರ್ಕ್ ಏನ್ ಮಾಡಿತು? ಜಗತ್ತಿನ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ಬದಲಾಯಿಸಿತು. ಸೆಮಿನಲ್ ಅಂತಂದ್ರೆ ಪ್ರಭಾವಶಾಲಿಯಾದ, ಇನ್ಫ್ಲೂಯೆನ್ಷಿಯಲ್ ಅಂತ. ಇನ್ನು ಇಂಟ್ರಿನ್ಸಿಕ್, ಆಂತರಿಕವಾದಂತಹ, ಇನ್ಹೆರೆಂಟ್ ಆರ್ ಎಸೆನ್ಷಿಯಲ್ ಅಂತಾನು ಇದನ್ನು ಹೇಳ್ಬಹುದು. ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ದ ಪೇಂಟಿಂಗ್ ಇಸ್ ನಾಟ್ ಇನ್ ಇಟ್ಸ್ ಪ್ರೈಸ್ ಬಟ್ ಇನ್ ಇಟ್ಸ್ ಆರ್ಟಿಸ್ಟಿಕ್ ಬ್ಯೂಟಿ. ಪೇಂಟಿಂಗ್ ನ ಆಂತರಿಕ ಸೌಂದರ್ಯ ಅಥವಾ ಆಂತರಿಕ ಮೌಲ್ಯ ಯಾವುದ್ರ ಮೇಲೆ ಇರುತ್ತೆ? ಅದರ ಬ್ಯೂಟಿ ಮೇಲೆ ಇರುತ್ತೆ ಹೊರತು ಅದರ ಮೌಲ್ಯ ನಾವು ಅದಕ್ಕೆ ಕೊಡೋ ಹಣದ ಮೇಲಲ್ಲ ಅಂತ ಇದು ಹೇಳುತ್ತೆ. ಎಲಿವಿಯೇಟ್ ಅಂತಂದ್ರೆ ನಿವಾರಿಸು, ಕಡಿಮೆ ಮಾಡು. ಈಸ್, ರಿಲೀವ್ ಅಂತಾನು ಹೇಳ್ತಾರೆ ಇದಕ್ಕೆ. ಟೇಕಿಂಗ್ ಅ ವಾರ್ಮ್ ಬಾತ್ ಕ್ಯಾನ್ ಎಲಿವಿಯೇಟ್ ಸ್ಟ್ರೆಸ್ ಆಫ್ಟರ್ ಅ ಲಾಂಗ್ ಡೇ. ಇಡೀ ದಿನ ಸುಸ್ತಾದ ಮೇಲೆ ಒಂದು ಸ್ನಾನ ಮಾಡೋದ್ರಿಂದ ಎಷ್ಟೋ ಸ್ಟ್ರೆಸ್ಗಳು ಕಡಿಮೆ ಆಗಬಹುದು ಅಂತ ಇದು ಹೇಳುತ್ತೆ. ಎಲಿವೇಟ್ ಅಂತಂದ್ರೆ ನಿವಾರಿಸೋದು, ಕಡಿಮೆ ಮಾಡೋದು. ಇನ್ನು ಕಂಟೆಂಟ್ ಅಂತಂದ್ರೆ ವಾದ ಮಾಡೋದು ಅಥವಾ ಹೋರಾಡೋದು. ಆರ್ಗ್ಯೂ ಆರ್ ಸ್ಟ್ರಗಲ್. ಹಿ ಹ್ಯಾಡ್ ಟು ಕಂಟೆಂಟ್ ವಿತ್ ಮೆನಿ ಚಾಲೆಂಜಸ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್. ಕಂಪ್ಲೀಟ್ ಹಿಸ್ ಪ್ರಾಜೆಕ್ಟ್ ಅಂತ ಆಗ್ಬೇಕು ಇಲ್ಲಿ. ಕಂಪ್ಲೀಟ್ ಹಿಸ್ ಪ್ರಾಜೆಕ್ಟ್ ಅಂತಂದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾನೆ, ಅಂದ್ರೆ ತನ್ನ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಲಿಕ್ಕೆ ಅಷ್ಟು ಹೋರಾಟ ಮಾಡಿದ್ದಾನೆ ಅಂತ ಹೇಳುತ್ತೆ ಇದು. ಕಂಟೆಂಟ್ ಅಂತಂದ್ರೆ ಏನು? ವಾದ ಮಾಡುವುದು ಅಥವಾ ಹೋರಾಡೋದು. ಆರ್ಗ್ಯೂ ಅಥವಾ ಸ್ಟ್ರಗಲ್. ಸ್ಟಾಂಚ್ ಅಂತಂದ್ರೆ ನಿಷ್ಠಾವಂತ, ದೃಢ, ಲಾಯಲ್, ಫರ್ಮ್ ಅಂತಾನು ಹೇಳ್ಬಹುದು. ಹಿ ಇಸ್ ಅ ಸ್ಟಾಂಚ್ ಸಪೋರ್ಟರ್ ಆಫ್ ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್. ಪರಿಸರದ ಬಗ್ಗೆ ಅತ್ಯಂತ ದೃಢವಾದ, ನಿಷ್ಠಾವಂತ, ಕಾಳಜಿ ಉಳ್ಳಂತಹ ವ್ಯಕ್ತಿ ಅಂತ ಈ ಒಂದು ಅಂಶ ಹೇಳುತ್ತೆ. ಸೊ ಇವಿಷ್ಟು ಇವತ್ತಿನ ಮುಖ್ಯ ವಿಷಯಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.